ಡಾಕ್ಟರ್ ಪ್ರಭಾಕರ್ ಭಟ್ರನ್ನ ಏನಾದರೂ ಮುಟ್ಟಿದ್ರೆ ಇಡೀ ರಾಜ್ಯದಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆ. ಬೆಂಕಿ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನಾಯಕ್ ಗಂಗೊಳ್ಳಿ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಮುಟ್ಟಿದ್ರೆ ರಾಜ್ಯ ಹೊತ್ತಿ ಉರಿಯುತ್ತೆ ಎಂದ ಬಿಎಸ್ವೈ. ರಾಜ್ಯಕ್ಕೆ ಬೇಕಿರುವುದು ಬೆಂಕಿ ಹಚ್ಚೋ ನಾಯಕರ. ಕರಾವಳಿ ಶಾಂತವಾಗಿರಬೇಕಾ ಅಥವಾ ಹೊತ್ತಿ ಉರಿಬೇಕಾ? ಇದುವೇ ಇವತ್ತಿನ ವಿಶೇಷ ಬೆಂಕಿ ಪಾಲಿಟಿಕ್ಸ್. ಡಾಕ್ಟರ್ ಪ್ರಭಾಕರ್ ಭಟ್ರನ್ನ ಏನಾದರೂ ಮುಟ್ಟಿದ್ರೆ ಇಡೀ ರಾಜ್ಯದಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆ. ಆರ್ಎಸ್ಎಸ್ ಕಾರ್ಯಕರ್ತ ಶರತ್ ಮಡಿವಾಳ ಕೊಲೆಯ ನಂತರ ಕರಾವಳಿಯಲ್ಲಿ ಅಶಾಂತಿ ನೆಲೆಸಿತ್ತು. ಕೆಲವೆಡೆ ಹಿಂಸಾಚಾರವೂ ನಡೆದಿತ್ತು. ದಿನ ಕಳೀತಾ ಇದ್ದ ಹಾಗೆ ಬೂದಿ ಮುಚ್ಚಿದ ಕೆಂಡದಂತಿದ್ದ ಕರಾವಳಿ ಈಗ ಮತ್ತೆ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಆದರೆ ರಾಜಕಾರಣಿಗಳಿಗೆ ಮಾತ್ರ ಕರಾವಳಿ ಶಾಂತವಾಗಿರುವುದು ಬೇಡ ಅನ್ನಿಸ್ತಾ ಇದೆ. ಅವರು ಮತ್ತೆ ಬೆಂಕಿ ಹಚ್ಚೋ ಉನ್ಮಾದದಲ್ಲಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೆಲ ದಿನಗಳ ಹಿಂದೆ ಕರಾವಳಿ ಭಾಗದಲ್ಲಿ ನಡೆದ ಕೋಮು ಗಲಭೆಯಿಂದ ಅಲ್ಲಿನ ಪರಿಸ್ಥಿತಿ ಪೊಲೀಸರ ಕೈಮೀರಿ ಹೋಗಿತ್ತು. ಎರಡು ಕೋಮಿನ ನಡುವೆ ಜಗಳವೂ ನಡೆದು ಆರ್ಎಸ್ಎಸ್ ಕಾರ್ಯಕರ್ತ ಶರತ್ ಮಡಿವಾಳ ಕೊಲೆಯೂ ಆಗೋಯಿತು. ಈ ಕಹಿ ಘಟನೆಯಿಂದ ಕರಾವಳಿ ನಿಧಾನಕ್ಕೆ ಚೇತರಿಸಿಕೊಳ್ತಿದೆ. ಬಂಟ್ವಾಳ, ಮಂಗಳೂರು, ಬೆಳ್ತಂಗಡಿ, ಪುತ್ತೂರು ಹಾಗೂ ಸುಳ್ಯ ಸಹಜ ಸ್ಥಿತಿಯತ್ತ ಮರಳುತ್ತಿದೆ. ಆದ್ರೆ ಅದ್ಯಾಕೋ ಏನು ನಮ್ಮ ರಾಜಕಾರಣಿಗಳಿಗೆ ಕರಾವಳಿ ಶಾಂತವಾಗಿರೋದು ಬೇಡ ಅನ್ಸುತ್ತೆ. ಹೋದ್ ಕಡೆ ಬಂದ್ ಕಡೆ ಎಲ್ಲ ಪ್ರಚೋದನಕಾರಿ ಹೇಳಿಕೆಗಳನ್ನ ನೀಡ್ತಿದ್ದಾರೆ. ಅದರಲ್ಲಿ ಮೊದಲನೆಯವರು ಮಾಜಿ ಸಿಎಂ ಯಡಿಯೂರಪ್ಪ. ಮತ್ತೆ ಡಾಕ್ಟರ್ ಪ್ರಭಾಕರ್ ಭಟ್ರ ಬಗ್ಗೆ ವಿಶೇಷವಾಗಿ ಏನಾದರೂ ಒಂದು ತೊಂದರೆ ಕೊಡಬೇಕು, ಯಾವುದಾದ್ರು ಕುಂಟು ನೆಪ ಹೇಳಿ ಅವ್ರನ್ನ ಬಂಧಿಸಬೇಕು, ಕೇಸ್ ಹಾಕಬೇಕು ಅನ್ನೋ ಪ್ರಯತ್ನದಲ್ಲಿ ಅವರಿದ್ದಾರೆ. ಡಾಕ್ಟರ್ ಪ್ರಭಾಕರ್ ಭಟ್ರನ್ನ ಏನಾದರೂ ಮುಟ್ಟಿದ್ರೆ ಇಡೀ ರಾಜ್ಯದಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆ. ಡಾಕ್ಟರ್ ಪ್ರಭಾಕರ್ ಭಟ್ರನ್ನ ಏನಾದರೂ ಮುಟ್ಟಿದ್ರೆ ಇಡೀ ರಾಜ್ಯದಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆ. ಹೌದು, ಇದು ಬಿಎಸ್ ಯಡಿಯೂರಪ್ಪನವರು ಮಂಗಳೂರಿನಲ್ಲಿ ನೀಡಿದ ಹೇಳಿಕೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಬಂಧಿಸಿದ್ರೆ ರಾಜ್ಯ ಹೊತ್ತಿ ಉರಿಯುತ್ತೆ ಅಂತ ಹೇಳಿದ್ರು. ಇವರಷ್ಟೇ ಅಲ್ಲ, ಸಂಸದೆ ಶೋಭಾ ಕರಂದ್ಲಾಜೆ ಕೂಡ ಇದೇ ಹಾದಿಯಲ್ಲಿ ನಡೆದ್ರು. ಸವಾಲೊಡ್ತಾ ಇದ್ದೀನಿ, ಪ್ರಭಾಕರ ಭಟ್ರನ್ನ ನನ್ನನ್ನ ಬಂಧಿಸಿ, ನೀವು ತಾಕತ್ತಿದ್ರೆ ಬಂಧಿಸಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಶವ ಪೆಟ್ಟಿಗೆಗೆ ಕೊನೆಯ ಮಳೆಯನ್ನ ನಾವು ಹೊಡೆದಿದ್ದೀವಿ. ತಾಕತ್ತಿದ್ರೆ ಬಂಧಿಸಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಶವ ಪೆಟ್ಟಿಗೆಗೆ ಕೊನೆಯ ಮಳೆಯನ್ನ ನಾವು ಹೊಡೆದಿದ್ದೀವಿ. ಅದಕ್ಕಾಗಿ ನೀವು ಬಂಧಿಸಿ ನೋಡಿ ಅನ್ನುವಂತ ಎಚ್ಚರಿಕೆಯನ್ನು ನಾವು ಕೊಡ್ತಾ. ಇದು ಬಿಜೆಪಿಯ ಪ್ರಮುಖ ನಾಯಕರು ನೀಡಿರೋ ಹೇಳಿಕೆ. ಈ ಬಗ್ಗೆ ಇಂದು ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿರೋ ಸಿಎಂ ಸಿದ್ದರಾಮಯ್ಯ ಅವರು ಬೆಂಕಿ ಹಚ್ಚಲಿ, ನಾವು ಬೆಂಕಿ ಹಾರಿಸ್ತೀವಿ ಎಂದಿದ್ದಾರೆ. ಅವರಿಗೆ ಒಂದು ರಾಜಕೀಯ ಸಂಸ್ಕೃತಿ ಇಲ್ಲ, ಸಂಸ್ಕಾರ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ದಟ್ ಈಸ್ ನಂಬರ್ ಒನ್. ಇವರು ಬೆಂಕಿ ಹಚ್ಚೋದ್ರಲ್ಲೇ ನಿಶ್ಚಿಮರು. ಇವರು ಇದೇ ಕೆಲಸ ಮಾಡಿರೋರು. ಯಾವುದೇ ಸಂದರ್ಭಗಳಲ್ಲಿ ಈ ತರ ಬೆಂಕಿ ಹಚ್ಚತಕ್ಕಂಥದ್ದು ನಿಮಗೆ ಮಂಡಲ್ ಕಮಿಷನ್ ವರದಿ. ಸೊ ಇವರು ಬೆಂಕಿ ಹಚ್ಚೋದೇ ಕೆಲಸ. ನಮ್ಮ ಕೆಲಸ ಏನಪ್ಪಾ ಅಂದ್ರೆ ಇವ್ರು ಹಚ್ಚಿದ ಬೆಂಕಿನ ಆರಿಸೋ ಕೆಲಸ ನಮ್ಮದು. ಸೊ ಇವರು ಬೆಂಕಿ ಹಚ್ಚೋದೇ ಕೆಲಸ. ನಮ್ಮ ಕೆಲಸ ಏನಪ್ಪಾ ಅಂದ್ರೆ ಇವ್ರು ಹಚ್ಚಿದ ಬೆಂಕಿನ ಆರಿಸೋ ಕೆಲಸ ನಮ್ಮದು. ಹೀಗೆ ಕರಾವಳಿ ವಿಚಾರವಾಗಿ ನಾಯಕರ ನಡುವೆ ಬೆಂಕಿ ಉಂಡೆ ಅಂತ ಹೇಳಿಕೆಗಳು ಎಕ್ಸ್ಚೇಂಜ್ ಆಗ್ತಿವೆ. ಇದರ ಪರಿಣಾಮ ಜನರ ಮೇಲೆ ಬೀಳುತ್ತೆ ಅನ್ನೋದನ್ನ ಯಾರು ಯೋಚಿಸಿದಂತೆ ಕಾಣ್ತಿಲ್ಲ. ರಾಜಕಾರಣಿಗಳ ಬಯಕೆ ಕರಾವಳಿ ಶಾಂತವಾಗಿರ್ಬೇಕಾ ಅಥವಾ ಹೊತ್ತಿ ಉರಿಬೇಕಾ ಅನ್ನೋದೇ ಅರ್ಥವಾಗ್ತಿಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ9.
ಸೊ ಯಾರೆಲ್ಲ ಬೆಂಕಿ ಹಚ್ತಾರೆ ಅಂತ ಹೇಳೋದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ JDS ರಾಜ್ಯ ವಕ್ತಾರ ರಮೇಶ್ ಬಾಬು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗೆ ಬಿಜೆಪಿಯ ಮಾಜಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಮುಖಂಡರು ಆಗಿರ್ತಕ್ಕಂಥ ಗೋ ಮಧುಸೂದನ್ ಅವರು ಮೈಸೂರು ಸ್ಟುಡಿಯೋದಿಂದ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗೆ ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರು ರಮಾನಾಥ್ ರೈ ಸಹ ನಮ್ಮ ಜೊತೆಗೆ ಮಂಗಳೂರಿನಿಂದ ಜಾಯ್ನ್ ಆಗಿದ್ದಾರೆ. ಹಾಗೆ ವಾಸುದೇವ್ ಬಳ್ಳೆ ಸಾಮಾಜಿಕ ಹೋರಾಟಗಾರರು ಇವರು ಸಹ ಮಂಗಳೂರಿನಿಂದ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಈ ಚರ್ಚೆನ ಮಾಡೋಣ. ಈಗ ಮುಖ್ಯವಾಗಿ ಗೋ ಮಧುಸೂದನ್ ಅವರೇ, ಯಡಿಯೂರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನು ಏನಾದರೂ ಬಂಧಿಸಿದ್ರೆ ಇಡೀ ಕರ್ನಾಟಕದಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ ಅಥವಾ ಬೆಂಕಿ ಹಚ್ತೀವಿ ಅಂತ ಹೇಳುವಂತ ಒಂದು ಪ್ರೊವೋಗೇಟಿವ್ ಆಗಿರ್ತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಗೆ ಇಷ್ಟ ಬಂದಂಗೆಲ್ಲ ಬೆಂಕಿ ಹಚ್ಚಕ್ಕೆ ಕರ್ನಾಟಕ ರಾಜ್ಯ ಅಂತ ಹೇಳುವಂಥದ್ದು ಏನಾದರೂ ನಿಮ್ಮ ಮನೆ ಆಸ್ತಿ ಅಂತ ಏನಾದರೂ ಅನ್ಕೊಂಡಿದ್ದೀರಾ? ಇಲ್ಲಿ ಆಡುವಂಥ ಶಬ್ದಗಳಿಗೆ ನಾವು ಶಬ್ದಾರ್ಥಗಳನ್ನ ಕೊಡುವಂಥದ್ದಲ್ಲ ಇರುವಂಥದ್ದು. ಇಡೀ ರಾಜ್ಯ ಒಂದು ರೀತಿಯಾದಂಥ ಗೊಂದಲಕ್ಕೆ ಸಿಕ್ಕಾಕೊಳ್ಳುತ್ತೆ. ಇಡೀ ರಾಜ್ಯದಲ್ಲಿ ಜನ ತಿರುಗಿ ಬೀಳ್ತಾರೆ. ಇಡೀ ಜನಾಕ್ರೋಶವನ್ನು ಸರ್ಕಾರ ಎದುರಿಸಬೇಕಾಗುತ್ತೆ ಅಂತನ್ನುವಂಥದ್ದು ಅರ್ಥ. ಬೆಂಕಿ ಹಚ್ಚಿಬಿಡ್ತೀವಿ ಅಂದರೆ ತಗೊಂಡೋಗಿ ಪೆಟ್ರೋಲ್ ಹಾಕ್ತೀವಿ ಅಥವಾ ತೆಗೆದುಕೊಂಡೋಗಿ ಅದಕ್ಕೆ ಬೆಂಕಿ ಹಚ್ತೀವಿ ಇದಲ್ಲ. ನಿಮ್ಮ ನಾಯಕರು ಹೇಳಿಕೆ ಕೊಟ್ಟಿರ್ತಕ್ಕಂಥ ಸಂದರ್ಭ ಯಾವುದು ಸ್ವಾಮಿ? ಸ್ಥಳ ಯಾವುದು ಸ್ವಾಮಿ? 2 ತಿಂಗಳಿನಿಂದ ಅಲ್ಲಿ 10 ಜನರಿಗೆ ಚಾಕು ಇರಿತ ಆಗಿದೆ, 5-6 ಜನ ಸತ್ತಿದ್ದಾರೆ. ಶಾಂತಿ ಕಾಪಾಡಬೇಕು ಅಂತ ಸರ್ಕಾರ ಮನವಿ ಮಾಡ್ತಾ ಇದೆ. ವಿಪಕ್ಷವಾಗಿ ನಿಮ್ಮ ಜವಾಬ್ದಾರಿ ಇಲ್ವೇ? ಬೆಂಕಿ ಹತ್ಕೊಂಡಿರ್ತಕ್ಕಂಥ ಮನೆಗೆ ಹೋಗಿ ಬೆಂಕಿ ಹಚ್ತೀವಿ ಅಂದ್ರೆ ಸಾಮಾನ್ಯ ಜನ ಅದನ್ನು ಒಪ್ತಾರೆ ಅಂತ ನನ್ನ ಪ್ರಶ್ನೆ. ಇಲ್ಲ, ಪ್ರಶ್ನೆ ಇಲ್ಲಿ ಬಂದಿರುವಂಥದ್ದು ಈ ಕಳೆದ 10 ತಿಂಗಳಿಂದ ಅಲ್ಲ, ಈಗ ನಡೀತಾ ಇರುವಂಥದ್ದು ಯಾವುದಿದೆ ಅಂತಂತಂದ್ರೆ ಅಲ್ಲಿ ಕಾಂಗ್ರೆಸ್ನವ್ರಿಗೆ ಮುಂಬರುವಂತಹ ಚುನಾವಣೆಯಲ್ಲಿ SDPI ನಿಂತ್ಕೊಂಡ್ಬಿಡುತ್ತೆ. ಚುನಾವಣೆಗೆ ಕಾಂಗ್ರೆಸ್ನ ಓಟನ್ನು ತಿಂದು ಬಿಡುತ್ತೆ. ಆ ಹೆದರಿಕೆಯಿಂದ SDPI ಅವರಿಗೆ ಬೆಣ್ಣೆ ಹಚ್ಚಬೇಕು, ಹೇಗಾದರೂ ಮಾಡಿ ಅಲ್ಪಸಂಖ್ಯಾತರ ಓಟ್ನ ಡಿವೈಡ್ ಆಗೋದನ್ನ ನಿಲ್ಲಿಸಬೇಕು. ಆ ಕಾರಣಕ್ಕೋಸ್ಕರವಾಗಿ ಈ SDPIನವರು ಏನೇನು ಮಾಡ್ತಾರೆ ಅದೆಲ್ಲದಕ್ಕೂ ಬೆಂಬಲ ಕೊಡಬೇಕು. ಸಾಧ್ಯವಾದಷ್ಟು ಕಡೆಗೆ ಹಿಂದೂ ನಾಯಕರುಗಳು ಯಾರಿದ್ದಾರೆ ಅವ್ರನ್ನ ಬಗ್ಗು ಬಡಿಬೇಕು, BJPಯನ್ನ ಬಗ್ಗು ಬಡಿಬೇಕು. ಇದು ಒಂದೇ ಉದ್ದೇಶ ಇರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಸನ್ಮಾನ್ಯ ರಮಾನಾಥ್ ರೈ ಅವರು ಯಾವುದೇ ಘಟನೆ ನಡೆಯದೇ ಇದ್ದಂಥ ಸಂದರ್ಭದಲ್ಲಿ ಅವರು ನಮ್ಮ ಬೊರ್ಸೆ ಯಾರಿದ್ರು ಅಲ್ಲಿರುವಂಥ SP, ಆ SPಗೆ ಮನದ ಕರೆದು ಕೂಡಿಸ್ತಾರೆ. ನಾನು ಹೇಳ್ತಾ ಇದ್ದೀನಿ 307 ಬುಕ್ ಮಾಡಿ ಒಳಗಡೆ ಹಾಕಯ್ಯ, ಅವ್ನು ಏನ್ ಮಾಡಿದ್ರು ಈಚೆ ಬರಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಉದ್ದೇಶ ಏನಿರುವಂಥದ್ದು ಇವ್ರ ಉದ್ದೇಶ ಇಷ್ಟೇ ಇರುವಂಥದ್ದು. ಇವರು ಏನಾರ ಕಾರಣ ಮಾಡಿ ಸುಳ್ಳು ಹೇಳಿ ಏನಾರ ಮಾಡಲಿ ಇವರು ಪ್ರಭಾಕರ್ ಭಟ್ರು ತಗೊಂಡೋಗಿ ಒಳಗಡೆ ಹಾಕ್ಬಿಡ್ಬೇಕು. ಯಾಕೆಂದ್ರೆ ಪ್ರಭಾಕರ್ ಭಟ್ರು ಹೊರಗಡೆ ರಾಜಕಾರಣ ಮಾಡೋದು. ಈಗ ಪ್ರಭಾಕರ್ ಭಟ್ರನ್ನ ಒಳಗಡೆ ಹಾಕಿದ್ರು ಅಂತಾನೆ ಅನ್ಕೊಳ್ಳಿ, ನಿಮ್ಗೆ ಹೋರಾಟ ಮಾಡ್ಲಿಕ್ಕೆ ಒಂದು ಪ್ರಜಾಪ್ರಭುತ್ವದಲ್ಲಿ ದಾರಿ ಇಲ್ವೇ? ವಿಧಾನಸಭೆ ಇಲ್ವೇ? ಕೋರ್ಟ್ ಇಲ್ವೇ? ಏನ್ರಿ ಪ್ರಜಾಪ್ರಭುತ್ವ ದಾರಿ? ಇವರು ಸರ್ಕಾರದವರು ಪೊಲೀಸ್ನವ್ರನ್ನ ಉಪಯೋಗಿಸ್ಕೊಂಡು ಯಾರ್ಯಾರು ಬೇಕೋ ಅವ್ರನ್ನೆಲ್ಲರೂ ಒಳಗಡೆ ಹಾಕ್ತಾ ಇರ್ಬೋದು. ಅವ್ರು ಯಾರ್ಯಾರನ್ನ ಬೇಕಾದ್ರೂ ಒಳಗಡೆ ಹಾಕ್ತಾ ಇರ್ಬೋದು. ನಾವು ಸತ್ಯಾಗ್ರಹ ಮಾಡಿಕೊಂಡು ಇವ್ರ ಹತ್ರ ಬೂಟ್ನಿ ಏಟ್ ತಿನ್ನಿಸ್ಕೊಂಡು ನಮ್ಮ ಕಾರ್ಯಕರ್ತರನ್ನ ಅಲ್ಲಿರುವಂತ ಮುಸಲ್ಮಾನ್ ಗುಂಡಗಳು ಕೊಲ್ತಾ ಇದ್ದಾರೆ. ನಾವು ಬರೀ ಶಾಂತಿ ಸಭೆ ಮಾಡ್ಕೊಂಡು ಶ್ರದ್ಧಾಂಜಲಿ ಸಭೆ ಮಾಡ್ಕೊಂಡು ಇರ್ಬೇಕು ಅಂತ. ಹಂಗಾರೆ ಬೆಂಕಿ ಹಚ್ಚಿದ್ರೆ ನಿಮ್ಗೆ ನ್ಯಾಯ ಸಿಗತ್ತೆ ಅಂತನಾ? ಬರೀ ಶ್ರದ್ಧಾಂಜಲಿ ಸಭೆ ಅಲ್ಲ, ಬೆಂಕಿ ಹಚ್ಚಿಬಿಟ್ರೆ ನ್ಯಾಯ ಸಿಗ್ಬಿಡುತ್ತಾ ನಿಮ್ಗೆ? ಅಲ್ರಿ, ಪ್ರಶ್ನೆ ಇರುವಂತದ್ದು ಅಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಹೇಳಿ. ಬೆಂಕಿ ಹಚ್ಚಿದ್ರೆ ನಿಮ್ಗೆ ನ್ಯಾಯ ಸಿಗುತ್ತಾ? ಬೆಂಕಿ ಹಚ್ಚಿದ್ರೆ ನಿಮ್ಗೆ ನ್ಯಾಯ ಸಿಗುತ್ತಾ? ಅಲ್ಲ, ನಾನು ಕೇಳ್ತಾ ಇರೋದು ಒಬ್ರು ಮಂತ್ರಿಗಳು ಕಾನೂನನ್ನ ಕೈಗೆ ತೆಗೆದುಕೋತಾರೆ ಅಂತಂದ್ರೆ ವಿರೋಧ ಪಕ್ಷದವ್ರು ಏನ್ ಮಾಡಬೇಕು? ಮಂತ್ರಿಗಳು ಕಾನೂನು ಕೈ ತೆಗೆದುಕೋತಾರೆ. ರಮಾನಾಥ್ ರೈ ಅವರು ಇದ್ದಾರೆ, ಮಾತಾಡ್ತೀನಿ. ಈಗ ರಮಾನಾಥ್ ರೈ ಅವರೇ, ಬೀಂಗ್ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಆಗಿ ಕರಾವಳಿಯಲ್ಲಿ ಲಾ ಅಂಡ್ ಆರ್ಡರ್ ಕಾಪಾಡೋದ್ರಲ್ಲಿ ತಾವು ಸಂಪೂರ್ಣವಾಗಿ ಫೇಲ್ ಆಗಿದ್ದೀರಿ ಅಂತ ಹೇಳುವಂಥದ್ದು. ಕೇಳೋದಿಲ್ಲ. ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಹೇಳಿ, ಮಾತಾಡಿ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಎಸ್ಪೆಷಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಲಾ ಅಂಡ್ ಆರ್ಡರ್ ಕಾಪಾಡೋದ್ರಲ್ಲಿ ರಮಾನಾಥ್ ರೈ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಇದನ್ನು ಒಪ್ಕೋತೀರಾ? ನೋಡಿ, ನಮ್ಮ ಜಿಲ್ಲೆ ಒಂದು ಮತೀಯವಾದಿಗಳ ಪ್ರಯೋಗಾಲಯದ ಮಾಡ್ತಕ್ಕಂಥದ್ದಕ್ಕೆ ಮತೀಯವಾದಿಗಳು ಹೊರಟಿದ್ದಾರೆ.
ಇದು ನಿನ್ನೆ ಮೊನ್ನೆಯ ವಿಚಾರ ಅಲ್ಲ. ಅನೇಕ ಸಂದರ್ಭಗಳಲ್ಲಿ ಈ ಒಂದು ಪ್ರಕ್ರಿಯೆಯನ್ನ ಮತೀಯವಾದಿಗಳು ಮಾಡ್ತಲೇ ಬಂದಿದ್ದಾರೆ. ಚರ್ಚ್ ದಾಳಿ ವಿಚಾರ ಇರ್ಬೋದು, ಅದಕ್ಕಿಂತ ಹಿಂದೆ ನಡೆದ ಅನೇಕ ಘಟನೆಗಳು, ಅಂತ ಕೋಮು ಘರ್ಷಣೆಗಳು ಇರ್ಬೋದು, ಇದೆಲ್ಲೋ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ನನಗೆ ಯಾರೊಬ್ಬನನ್ನ ಒಳಗೆ ಹಾಕುವಂಥದ್ದು ಮಾಡಿ ನಾವು ಗೆಲ್ಲಬೇಕು, ಅದು ಚುನಾವಣೆಯಲ್ಲಿ ಯಾರ ಸಪೋರ್ಟ್ ಬೇಕು ಅಂತ ಹೇಳುವಂಥ ಉದ್ದೇಶ ಅಲ್ಲ. ನನಗೆ PFIನೂ ಕಂಟೆಸ್ಟ್ ಮಾಡ್ತಾನೆ, BJPನೂ ಕಂಟೆಸ್ಟ್ ಮಾಡ್ತಾನೆ. ನಾನು 6 ಸಾರಿ ಗೆದ್ದಿದ್ದೇನೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಅದಕ್ಕಿಂತ ಹಿಂದೆ PLD ಬ್ಯಾಂಕಿನ 6 ವರ್ಷ ಅಧ್ಯಕ್ಷನಾಗಿದ್ದೇನೆ. ನಾನು ಸಾಮಾಜಿಕ ಬದುಕಿನಲ್ಲಿ ಸಣ್ಣ ಹುಡುಗ ಇದ್ದಾಗ ನನ್ನ ರಾಜಕೀಯ ಬದುಕನ್ನು ಶುರು ಮಾಡಿದ್ದೇನೆ. ನನ್ನ ಸಿದ್ಧಾಂತ, ನನಗೆ ಜಾತಿಯ ನೆಲೆಗಟ್ಟಿನ ಮೇಲೆ ನಂಬಿಕೆ ಇದೆ. ಈ ದೇಶ ಅಂತೇಳಿ ಅನೇಕ ಜಾತಿ, ಅನೇಕ ಧರ್ಮ, ಅನೇಕ ಭಾಷೆ ಜನ ಇರ್ತಕ್ಕಂಥ ದೊಡ್ಡ ದೇಶ ಭಾರತ. ಎಲ್ಲ ಜಾತಿ, ಎಲ್ಲ ಧರ್ಮದ, ಎಲ್ಲ ಭಾಷೆ ಜನರು ಪ್ರೀತಿಯಿಂದ ಇರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಏನೋ ಯಾರೇ ಆಗಲಿ, ಈಗ ಗೋಮಧುಸೂದನ್ ಅವರಿಗೆ ಇಲ್ಲಿಯ ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲ. ಏನೋ ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಮಾತಾಡೋದು, ಪತ್ರಿಕೆಯಲ್ಲಿ ಓದಿಕೊಂಡು ಮಾತಾಡೋದು, ನಾನು ಏನು ಹೇಳಿದ್ದೇನೆ ಅನ್ನುವಂಥ ಒಂದು ತುಣುಕನ್ನ ತೋರಿಸಿ ಅದನ್ನೇ ದೊಡ್ಡ ವಿಚಾರವನ್ನೇ ಮಾಡುವಂಥದ್ದಲ್ಲ. ಕೋಮು ಘರ್ಷಣೆ ಎಲ್ಲಿಂದ ಶುರು ಆಯಿತು ಅಂತ ಹೇಳೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ನೋಡಿ, ಒಬ್ಬ ಜಲೀಲ್ ಕರೋಪಾಡಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಒಬ್ಬ ಯುವ ನಾಯಕ, ಮತ್ತೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದ, ಉಪಾಧ್ಯಕ್ಷನಾಗಿದ್ದ, ಅವನ ಹಾಡುಗಲಿ ಕೊಲೆ ಮಾಡಲಾಯಿತು. ಅದರಲ್ಲಿ ಸಂಘ ಪರಿವಾರದವರು ಇದ್ದಾರೆ ಮುಖ್ಯವಾಗಿ. ಆ ನಂತರ ಇದು ನಮ್ಮ ರಂಜಾನ್ ಹಬ್ಬ ಶುರುವಾಗುತ್ತೆ. ಒಬ್ಬ ಮಿಥುನ್ ಅಂತ ಹೇಳಿ 2 ಕೊಲೆ ಕೇಸ್ನಲ್ಲಿದ್ದಾನೆ. ಅವನು ಇರುವುದು ಪ್ರಭಾಕರ್ ಭಟ್ರ ಜೊತೆನೆ. ಆ ದಿವಸ ಅವನು ಮತ್ತು ಸ್ನೇಹಿತರು ಸೇರಿಕೊಂಡು ಒಬ್ಬ ಹುಡುಗನಿಗೆ, ಅವನು ಅಮಾಯಕ, ಯಾವುದು ಸಂಘಟನೆ ಇಲ್ಲ, ಏನಿಲ್ಲ, ಚೂರಿ ಇರಿತ ಆಯಿತು. ಇದರ ಉದ್ದೇಶ ಹಿಂದೆ ಇರ್ತಕ್ಕಂಥದ್ದು, ರಂಜಾನ್ ಹಬ್ಬ ಶುರುವಾದಾಗ ಇದು ಗಲಾಟೆ ಶುರುವಾಗುತ್ತೆ. ಅದಕ್ಕೆ ಬೇರೆ ಬೇರೆ ಗಲಾಟೆ, ಮತ್ತೆ ಏನೇನು ಗಲಾಟೆ ಆಯಿತು, ಇಬ್ಬರು ಒಬ್ಬ ರತ್ನಾಕರ್ ಶೆಟ್ಟಿ, ಖಲೀಲ್ ಇವರ ಮಧ್ಯೆ ಜಗಳ ಆಯಿತು. ಅಡ್ಮಿನಿಸ್ಟ್ರೇಷನ್ ಏನ್ ಮಾಡ್ತಾ ಇತ್ತು ಸ್ವಾಮಿ? ನಿಮ್ಮ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು ಸ್ವಾಮಿ? ಅಡ್ಮಿನಿಸ್ಟ್ರೇಷನ್ ನಿಮ್ ಕೈಯಲ್ಲಿ ಇಲ್ವಾ? ಪೊಲೀಸರು ನಿಮ್ ಕೈಯಲ್ಲಿ ಇಲ್ವಾ? ಜನ ಹೇಗಿದ್ದಾರೆ ಅಂತ ಹೇಳೋದು ಗೊತ್ತಿಲ್ವಾ? ರಂಜಾನ್ ಬರ್ತಾ ಇದೆ ಅಂತ ನಿಮ್ಗೆ ಗೊತ್ತಿಲ್ವಾ? ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅಂತ ಗೊತ್ತಿಲ್ವಾ? ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು? ಪೊಲೀಸರಿಗೆ ಯಾಕೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿಲ್ಲ ಅಂತ ಕೇಳಿದ್ರು. ಕೇಳಿದ್ರಾ ಇಲ್ವಾ ನಿಮ್ ಮುಖ್ಯಮಂತ್ರಿಗಳು? ನೀವು ಕಠಿಣವಾದ ಕ್ರಮವನ್ನ ಕೈಗೊಳ್ಳಬೇಕು ಅಂತ ನಾವು ಹೇಳ್ತೀವಿ. ನೋಡಿ, ಈ ಒಂದು ಘರ್ಷಣೆ ಈಗ ಹಿಂದೆ ಕೋಮು ಘರ್ಷಣೆ ಆಗ್ತಿತ್ತು, 1-2 ದಿವಸ ಆಗ್ತಿತ್ತು, ಮತ್ತೆ ಅದು ಶಮನ ಆಗ್ತಿತ್ತು, ಶಾಂತಿ ಆಗ್ತಿತ್ತು, ಶಾಂತಿ ನೆಲೆಸಿತ್ತು. ಈಗ ಆ ಥರ ಅಲ್ಲ. ಮೇಲ್ನೋಟಕ್ಕೆ ತಿಳಿಯಾದ ವಾತಾವರಣ ಇರ್ತದೆ. ಒಂದು ಯಾರೋ ಒಬ್ಬರನ್ನು, ಅದಕ್ಕೆ ಪ್ರೊವೊಕೇಶನ್ ಬೇಕಾಗಿಲ್ಲ. ಸುಮ್ಮನೆ ಯಾರು ದಾರಿ ಹೋಕರನ್ನ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಗೆರಿಲ್ಲಾ ಟೈಪ್ ಆಫ್ ಇದು ಆಕ್ಷನ್. ಇದು ಇನ್ನೂ ಡೇಂಜರ್. ಇದು ಇನ್ನೂ ಡೇಂಜರ್. ಇದಕ್ಕೆ ನಾವು ಸಾಕಷ್ಟು ಇಲ್ಲಿ ಯಾವ ಕೊಲೆಗಳಾಯ್ತು ಅದು ಪತ್ತೆ ಆಯ್ತು. ಕಾರ್ತಿಕ್ ರಾಜ್ ಅಂತ ಒಬ್ಬ ಕೊಲೆ ಆಯ್ತು. ಅದಕ್ಕೆ ಬಿಜೆಪಿ ಅವರು ಬಹಳ ಪ್ರತಿಭಟನೆ ಮಾಡಿದ್ರು. ಕಾರ್ತಿಕ್ ರಾಜ್ ಕೊಲೆ ಪ್ರಕರಣದ ಬಗ್ಗೆ ಮಾತಾಡೋಣ. ಈಗ ರಮಣ ಹತ್ರ ಇವರೇ ಕಾರ್ತಿಕ್ ರಾಜ್ ಕೊಲೆ ಬಗ್ಗೆ ಮಾತಾಡೋಣ. ಅದಕ್ಕೆ ಹೇಳಿ ಹೇಳ್ತೇನೆ. ಇವರೆಲ್ಲ ಬಹಳ ಗಲಾಟೆ ಮಾಡಿದ್ರು. ಅದಕ್ಕೆ ಯಾರು ಕೇಳದೆ ಬಂದಿದ್ದಾರೆ, ಅವ್ರು ಬಂದಿದ್ದಾರೆ, ಇವರು. ಈಗ ನಳಿನ್ ಕುಮಾರ್ ಅವರು ಏನ್ ಹೇಳಿಕೆ ಕೊಟ್ಟರು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಕೊಣಾಜೆ ಪೊಲೀಸ್ ಸ್ಟೇಷನ್ ಎದುರುಗಡೆಗೆ ನಳಿನ್ ಕುಮಾರ್ ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕೆ ಮುಂಚೆ ಸ್ಮಾಲ್ ಬ್ರೇಕ್. ಡಾಕ್ಟರ್ ಪ್ರಭಾಕರ್ ಭಟ್ರನ್ನ ಏನಾದರೂ ಮುಟ್ಟಿದ್ರೆ ಇಡೀ ರಾಜ್ಯದಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆ. ಬೆಂಕಿ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಬಗ್ಗೆ ಚರ್ಚೆನ ಮುಂದುವರ್ಸೋಣ. ರಮೇಶ್ ಬಾಬುರೇ, ಈಗ ತಮ್ಮ ಪಕ್ಷದ ಸ್ಟ್ಯಾಂಡ್ ಏನು ಅಂತ? ನಿಮ್ಮ ಪಕ್ಷ ಸ್ವಲ್ಪ ವೀಕ್ ಇದೆ ಆ ಭಾಗದಲ್ಲಿ, ಆದ್ರೂ ಅಲ್ಲಿ ನಡೀತಾ ಇರುವ ಘಟನೆ, ನಾಯಕರುಗಳು ಕೊಡ್ತಾ ಇರುವಂತ ಹೇಳಿಕೆ, ಜನಸಾಮಾನ್ಯರ ಬದುಕು, ಇಲ್ಲಿ ಪಕ್ಷದ ಸ್ಟ್ಯಾಂಡ್ ಅನ್ನೋದಕ್ಕಿಂತ ಶಾಂತಿಪ್ರಿಯ ರಾಜ್ಯ ಕರ್ನಾಟಕ ಅಂತ ಏನು ಒಂದು ಇಡೀ ರಾಷ್ಟ್ರದಲ್ಲಿ ನಾವು ಒಂದು ಹೆಸರನ್ನು ತಗೊಂಡಿದ್ವೋ, ಆ ಹೆಸರಿಗೆ ಮಸಿ ಬಳಿಯಂಥ ಕೆಲಸವನ್ನು 2 ರಾಷ್ಟ್ರೀಯ ಪಕ್ಷಗಳು ಮಾಡ್ತಾ ಇದ್ದಾವೆ. ತಾವು ಭಾಳ ಸ್ಪಷ್ಟವಾಗಿ ರಮಣತ್ರಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದ್ರಿ. ಸರ್ಕಾರ ನಿಮ್ಮದಿದೆ, ಕಾನೂನು ವ್ಯವಸ್ಥೆ ಪಾಲನೆ ಮಾಡಬೇಕಾದಂಥದ್ದು ನಿಮ್ಮ ಧರ್ಮ ಇದೆ. ಇಂಥ ಫೇಲ್ಯೂರ್ಸ್ ಆದಂಥ ಸಮಯದಲ್ಲಿ ನಿಮ್ಮ ವಿಫಲತೆ ನೀವು ಯಾಕೆ ಒಪ್ಕೋತಾ ಇಲ್ಲ ಅನ್ನೋ ಪ್ರಶ್ನೆ ತಾವು ನೇರವಾಗಿ ರಮಣತ್ರಿ ಅವರಿಗೆ ಕೇಳಿದ್ರಿ.
ರಮಾನಾಥ್ ರೈ ಬಗ್ಗೆ ನನಗೆ ಅತ್ಯಂತ ಗೌರವ ಇಟ್ಕೊಂಡು ಮಾತಾಡ್ತೇನೆ. ಅವ್ರ ಬದ್ಧತೆ ಬಗ್ಗೆ ನಾನು ಪ್ರಶ್ನೆ ಮಾಡೋದಿಲ್ಲ. ಅವರ ಜಾತ್ಯತೀತ ಮನೋಭಾವನ ಯಾರೂ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಒಪ್ಕೋತೇನೆ. ಆದರೆ ಕಾನೂನು ಸುವ್ಯವಸ್ಥೆ ಪರಿಪಾಲನೆ ಮಾಡೋ ನಿಟ್ಟಿನಲ್ಲಿ ಅಲ್ಲಿ ಸರ್ಕಾರ ವಿಫಲತೆಯನ್ನು ಕಂಡಿದೆ. ಇದು ಒಂದು ಕಡೆ. ಇನ್ನೊಂದು, ಮಧುಸೂದನ್ ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು, ರಮಾನಾಥ್ ರೈ ಅವರು ಸಚಿವರಿದ್ದಾರೆ, ಮಂತ್ರಿಗಳಿದ್ದಾರೆ, ಅವರೇ ಕಾನೂನು ಕೈಗೆ ತಗೋಬೋದಾ ಅಂತೇಳಿ. ರಮಾನಾಥ್ ರೈರವರು ಕಾನೂನು ಸಚಿವರಾಗಿ ಕಾನೂನು ಕೈಗೆ ತಗೊಳ್ಳೋದಕ್ಕೆ ಹೇಗೆ ಅವಕಾಶ ಇಲ್ವೋ, ಅದೇ ರೀತಿ ಒಬ್ಬ ಲೋಕಸಭಾ ಸದಸ್ಯರಾಗಿ ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಸಹ ಕಾನೂನು ಕೈಗೆ ತೊಗೊಳಕ್ಕೆ ಅವಕಾಶ ಇಲ್ಲ. ಈ ಸಾಮಾನ್ಯ ಪ್ರಜ್ಞೆ ಯಾಕಿಲ್ಲ ನಿಮಗೆ ಭಾರತೀಯ ಜನತಾ ಪಕ್ಷದವ್ರಿಗೆ? ನಿಮ್ಮ ನಳಿನ್ ಕಟೀಲ್ ಅವರು ಹೇಳ್ತಾರೆ ನಾನು ಜಿಲ್ಲೆಗೆ ಬೆಂಕಿ ಹಾಕ್ತೀನಿ ಅಂತಾರೆ, ಯಡಿಯೂರಪ್ಪ ಅವ್ರು ಬರ್ತಾರೆ ಕಲ್ಲಡ್ಕ ಪ್ರಭಾಕರ್ ಬಂಧನ ಮಾಡಿದ್ರೆ ಬೆಂಕಿ ಹಾಕ್ತೀನಿ ಅಂತಾರೆ, ಜೊತೆಗೆ ಶೋಭಾ ಅವ್ರನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಭಾಷಣ ಮಾಡ್ತಾರೆ, ಅವರು ಪ್ರಚಾರಕಾರಿ ಭಾಷಣ ಮಾಡ್ತಾರೆ. ಇವತ್ತು ಕರಾವಳಿನಲ್ಲಿ ಮಂಗಳೂರಿನಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಏನಿದೆ, ಏನು ಅಲ್ಲಿ ಬೆಂಕಿ ಇದೆ, ಬೆಂಕಿನ ತಡೆಯಂತ ಪ್ರಯತ್ನವನ್ನು ಮಾಡಬೇಕು. ನೀವು ಈ ರಾಜ್ಯವನ್ನು ಸರ್ಕಾರ ನಡೆಸ್ತಂತ ಒಂದು ಜವಾಬ್ದಾರಿ ಇದೆ. ನೀವು ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀರಾ. ನಿಮಗೆ ಪೂರಕವಾಗಿ ನಿರ್ಮಲಾ ಸೀತಾರಾಮನ್ ಅವರು ಬಂದು ಮಾತನಾಡ್ತಾರೆ, ಅವರು ಇಲ್ಲೇನೋ ಇಂಡಸ್ಟ್ರಿಗಳು ಬರಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದೆಲ್ಲ ಒಂದು ಷಡ್ಯಂತ್ರವನ್ನ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ. ಬಹಳ ನೇರವಾಗಿ ಕಾಣ್ತಾ ಇದೆ, ಇವತ್ತೇ ಹೇಳಿದ್ದಾರೆ, ನೇರವಾಗಿ ಕಾಣಿಸ್ತಾ ಇದೆ. ಇಲ್ಲೇನು ಷಡ್ಯಂತ್ರ ನೀವು ಮಾಡ್ತಾ ಇದ್ದೀರಾ ಅಂತೇಳಿ. ಮೊನ್ನೆ ನೋಡಿ, ವ್ಯವಸ್ಥಿತವಾಗಿ ಮಂಗಳೂರಿನಲ್ಲಿ ಮಾತಾಡ್ತಾರೆ, ಬೆಂಗಳೂರಲ್ಲಿ ಮಾತಾಡ್ತಾರೆ, ಮೈಸೂರಲ್ಲಿ ಮಾತಾಡ್ತಾರೆ, ತುಮಕೂರಲ್ಲಿ ಮಾತಾಡ್ತಾರೆ. ಎಲ್ಲರೂ ಸಹ ಅದೆಂತ ಷಂಡ ಅನ್ನೋ ಪದ ಬಳಕೆ ಮಾಡ್ತಾರೆ. ಭಾರತೀಯ ಜನತಾ ಪಕ್ಷದ ಪರವಾಗಿ ಈ ಕರಾವಳಿ ಗಲಭೆಯನ್ನು ಉದ್ದೇಶ ಇಟ್ಕೊಂಡು ಮಾತಾಡಿದಂಥ ಅಷ್ಟೂ ಭಾರತೀಯ ಜನತಾ ಪಕ್ಷದ ನಾಯಕರು ಷಂಡ ಅನ್ನೋ ಪದ ಬಳಕೆ ಮಾಡ್ತಾರೆ. ಅದ್ರ ಹಿನ್ನೆಲೆ ಏನು? ನಿಮ್ಮ ಬೈಠಕ್ ಎಲ್ಲಿ ನಡೀತು? ನಿಮ್ಮ ಸಂಘ ಪರಿವಾರದವರ ಸೂಚನೆ ಏನು? ಏನು ಅಜೆಂಡಾ ಇಟ್ಕೊಂಡು ನೀವು ರಾಜ್ಯದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ? ಬಹಳ ನೇರವಾಗಿ ನಗ್ನ ಸತ್ಯ ಅಂತ ಏನ್ ಹೇಳ್ತೀವಿ ಆತರ ನಿಮ್ಗೆ ಕಾಣಿಸ್ತಾ ಇದೆ. ಒಂದು ಸರ್ಕಾರದ ವಿಫಲತೆ ಆದ್ರೆ, ಇನ್ನೊಂದು ಆ ವಿಫಲತೆ ಹೆಸರಿನಲ್ಲಿ ಇಡೀ ರಾಜ್ಯವನ್ನ ಕೋಮಮಯ ಮಾಡೋದಕ್ಕೆ ಭಾರತೀಯ ಜನತಾ ಪಕ್ಷ ಪ್ರಯತ್ನ ಪಡ್ತಾ ಇದೆ. ಅದು ಯಡಿಯೂರಪ್ಪನಂತ ಒಬ್ಬ ಮಾಜಿ ಮುಖ್ಯಮಂತ್ರಿ ಒಂದು ಜವಾಬ್ದಾರಿ ಇರಬೇಕಲ್ಲ. ಈಗ ಹೈಕೋರ್ಟ್ ಅಲ್ಲಿ ನಿನ್ನೆ ಕಲ್ಲಡ್ಕ ಪ್ರಭಾಕರವನ್ನ ಬಂಧನ ಮಾಡಬಹುದು ಅಂತಲೋ ಅಥವಾ ಕೋರ್ಟಿನ ಕೆಳಹಂತದ ನ್ಯಾಯಾಲಯದ ಪ್ರಕ್ರಿಯೆಗೆ ಒಂದು ತಡೆಯನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ಗೊತ್ತಿದೆ ಆ ಪ್ರಕ್ರಿಯೆ ಇದ್ಮೇಲೆ ಅವನ್ನ ಬಂಧನ ಮಾಡೋ ಪ್ರಶ್ನೆ ಬರೋದಿಲ್ಲ. ಆದ್ರೂ ಸಹ ನೀವು ಪದ ಬಳಕೆ ಮಾಡ್ತೀರಾ ಅಂದ್ರೆ ಯುವರ್ ಇಂಟೆನ್ಷನ್ ಇಸ್ ವೆರಿ ಕ್ಲಿಯರ್. ರಮೇಶ್ ಅವರು ನಿಮ್ಮ ಜೊತೆ ಚರ್ಚೆ ಮಾಡಿದ ಹೇಳಿ. ಗೋಮಧುಸೂದನ್ ಅವರೇ, ಇಲ್ಲಿ ಯಡಿಯೂರಪ್ಪನವರು ಇಷ್ಟು ಉಗ್ರವಾಗಿ ಮಾತನಾಡಲಿಕ್ಕೆ ಕಾರಣ ಇದೆ. ಇಡೀ ಬಂಟ್ವಾಳ ತಾಲೂಕಿನಲ್ಲಿ ಕಳೆದ 40 ದಿವಸಗಳಿಂದ ಸೆಕ್ಷನ್ 144 ಇದೆ. ಆದರೆ ನಮಗೆ ಯಾವುದೇ ಸಭೆ ಸಮಾರಂಭಗಳನ್ನ ಮಾಡಲಿಕ್ಕೆ ಅವಕಾಶ ಕೊಡದೇ ಇದ್ರೆ ಮುಖ್ಯಮಂತ್ರಿಗಳು ಮಾತ್ರ ಸಭೆ ಸಮಾರಂಭ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಅದರ ನಡುವೆ ಏನಾಗಿದೆ ಅಂತಂತಂದ್ರೆ, ಬೆಳಗ್ಗೆನೆ ಪಾಪ ನಮ್ಮ ಹರೀಶ್ ಮಡಿವಾಳ ಸತ್ತೋಗ್ಬಿಟ್ಟಿದ್ದಾನೆ. ಆದರೆ ಆ ಒಂದು ಸುದ್ದಿಯನ್ನ ಮುಚ್ಚಿಟ್ರು ಇವರು, ರಾತ್ರಿ ತನಕ ಮುಚ್ಚಿಟ್ರು. ಇವ್ರ ಸಭೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮುಚ್ಚಿಡ್ತಾರೆ. ಇದು ಗೊತ್ತಾಗಿದ್ದು ಯಾವಾಗ ಅಂತಂತಂದ್ರೆ, ರಾತ್ರಿ ಇವ್ರು 8:30ಗೆ ಇವ್ರು ಅನೌನ್ಸ್ ಮಾಡಿದ್ರಲ್ಲ ಹರೀಶ್ ಮಡಿವಾಳ ಸತ್ತಿದ್ದಾನೆ ಅಂತಂದಾಗ ಅವ್ರ ತಂದೆ ಹೇಳ್ತಾರೆ, ಪಾಪ ನನ್ನ ಮಗ ಅಂತೂ ಸತ್ತೋಗ್ಬಿಟ್ಟ, ಅವನ ಅಂಗಾಂಗಗಳನ್ನ ದಾನ ಮಾಡ್ತೀವಿ ನಾವು, ಅವನ ಕಿಡ್ನಿ ಇರ್ಬೋದು, ಅವನ ಲಿವರ್ ಇರ್ಬೋದು, ಅವನ ಕಣ್ಣಿರ್ಬೋದು, ಅವನ ಹೃದಯ ಇರ್ಬೋದು, ದಾನ ಮಾಡ್ತೀವಿ, ಯಾರಿಗಾರ ಅನುಕೂಲ ಆಗಲಿ ಅಂತಂದಾಗ ಆವಾಗ ಬಾಯಿ ಬಿಡ್ತಾರೆ ಡಾಕ್ಟ್ರು, ಇಲ್ಲ ಬೆಳಗ್ಗೆನೆ ಸತ್ತೋಗ್ಬಿಟ್ಟಿದ್ದ ಅವನು, ಈಗಾಗಲೇ 3 ಗಂಟೆ 4 ಗಂಟೆ ಆಗೋಗ್ಬಿಟ್ಟಿದೆ, ಈಗ ಅಂಗಾಂಗ ದಾನ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇವರು ತಮ್ಮ ಸ್ವಾರ್ಥವನ್ನ, ತಮ್ಮ ಪಕ್ಷವನ್ನ, ತಮ್ಮ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಹುಡುಗ ಸತ್ತಿದ್ದಂತ ಸಮಯದಲ್ಲಿ 144 ಸೆಕ್ಷನ್ ಮುಖ್ಯಮಂತ್ರಿಗಳಿಗೋಸ್ಕರ ಮಾತ್ರನೇ ಚೇಂಜ್ ಮಾಡಿದ್ದಾರೆ ಅಂತ ನಿಮ್ಮ ಪ್ರಕಾರ? 144 ಸೆಕ್ಷನ್ ರಿಲ್ಯಾಕ್ಸ್ ಮಾಡಿಕೊಂಡು ಮುಖ್ಯಮಂತ್ರಿ ಸಭೆ ಮಾಡ್ತಾರೆ ಅಂತಂತಂದ್ರೆ, ಇವರು ಕಾನೂನನ್ನು ಇಷ್ಟು ಮಟ್ಟಿಗೆ ತಿರುಚ್ತಾರೆ ಅಂತಂತಂದ್ರೆ, ಅಂತದನ್ನೆಲ್ಲ ಮಾಡಿ ಪ್ರಭಾಕರ್ ಭಟ್ರನ್ನ ಅರೆಸ್ಟ್ ಮಾಡ್ತೀವಿ, ಹಿಂದೂ ಸಂಘಟನೆಗಳನ್ನ ನಾವು ಬಗ್ಬಡಿತೀವಿ ಅಂತ ಹೇಳಿದ್ರೆ ನಾವು ವಿರೋಧ ಪಕ್ಷದವರು ಏನ್ ಮಾಡಬೇಕು? ಸರಿ, ಈಗ ಹೇಳಿ, ನೀವೇ ಹೇಳಿ. ರೀತಿ ನಡ್ಕೋತಾರೆ ಅವರು. ಈಗ ನಾನು ಮೊದಲೇ ಹೇಳಿದೆ, ಗೋ ಮಧುಸೂದನ್ಗೆ ನಮ್ಮ ಜಿಲ್ಲೆಯ ಗ್ರೌಂಡ್ ರಿಯಾಲಿಟಿ ಪರಿಚಯ ಇಲ್ಲ ಅಂತ ಹೇಳುವಂತ ಮಾತನ್ನು ಹೇಳಿದೆ. 144 ಸೆಕ್ಷನ್ ನಗರ ವ್ಯಾಪ್ತಿಯಲ್ಲಿ ಇರಲಿಲ್ಲ. ನಗರ ವ್ಯಾಪ್ತಿಯಲ್ಲಿ 30 ತಾರೀಕಿನವರೆಗೆ ಇತ್ತು, ಆ ನಂತರ ಇರಲಿಲ್ಲ. ನಾವು ಕಾರ್ಯಕ್ರಮ ಮಾಡಿದ್ದು ಮಂಗಳೂರು ನಗರ ವ್ಯಾಪ್ತಿಯಲ್ಲಿ. ಮೊನ್ನೆ ಯಡಿಯೂರಪ್ಪ ಬಂದಾಗಲೂ ನಗರ ವ್ಯಾಪ್ತಿಯಲ್ಲಿ ಇವರು ಟೌನ್ ಹಾಲ್ನಲ್ಲಿ ಮಾಡಿದ್ದಾರೆ. ನಾವು ಕೂಡ ಮಾಡಿದ್ದು ಒಂದು ಹಾಲ್ನಲ್ಲಿ, ಅದು ಕೂಡ ನಗರ ವ್ಯಾಪ್ತಿಯಲ್ಲಿ. ಅಲ್ಲಿ 144 ಸೆಕ್ಷನ್ ಇಲ್ಲ. ಮೊದಲು ಅದನ್ನು ತಿಳ್ಕೋಬೇಕು. ನಾವು ಕಾಂಗ್ರೆಸ್ನವರು ಬಹುಶಃ ಹೇಳ್ತಾರೆ, ಯಾಕೆಂದ್ರೆ ಇದೊಂದು ಗೆರಿಲ್ಲಾ ಟೈಪ್ ಆಫ್ ಅಟ್ಯಾಕ್ ಆಗ್ತಾ ಇರ್ತಕ್ಕಂಥದ್ದು ಇದೆ. ಆದರೆ ಇವರು ಕಾನೂನು ಮುರಿತಕ್ಕಂಥವ್ರು. ಈ ತೀರ್ಕೊಂಡ ಈ ಷರತ್ನ
ಶವಯಾತ್ರೆಯಲ್ಲಿ ನಾನು ಬ್ರೇಕ್ ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅದರ ಮೊದಲ ದಿವಸ ನಮ್ಮ ಕಾರ್ಯಕ್ರಮ ಆಗ್ತಾ ಇದ್ದಾಗ 144 ಸೆಕ್ಷನ್ ಬಂಟ್ವಾಳದಲ್ಲಿದೆ. ಆವಾಗ ಪ್ರಭಾಕರ್ ಭಟ್ರು ಮತ್ತು ಅವರ ಸಹಪಾಠಿಗಳು 140 ಸೆಕ್ಷನ್ ಮುರಿಲಿಕ್ಕೆ ಅಂತಲೇ ಹೋಗ್ತಾರೆ. ಹೋಗ್ಬಿಟ್ಟು ಅವ್ರು ಸತ್ತ ನೋವು ಅವ್ರಿಗಿಲ್ಲ. ಪ್ರಭಾಕರ್ ಭಟ್ ಹೆಗಲ್ ಮೇಲೆ ಒತ್ತುಕೊಂಡು ಅವ್ರು ತಾಟ ಮಾಡೋದು, ಸೂತಕದ ಮಣದಲ್ಲಿ ವಿಜಯೋತ್ಸವ. ಯಾಕೆಂದ್ರೆ ಒಬ್ಬ ಸತ್ತಿದ್ದಾನೆ, ಇದರಿಂದ ನಮಗೆ ಏನು ಓಟ್ ಬರ್ತದೆ ಅಂತ ಲೆಕ್ಕಾಚಾರ ಹೊಡೆದು. ಕಾಂಗ್ರೆಸ್ನವರಿಗೆ ಅಂತ ಅವಶ್ಯಕತೆ ಇಲ್ಲ. ನಾವು ಕಾನೂನನ್ನ ಕೈಗೆತ್ತಿಕೊಳ್ತಕ್ಕಂತ ಕಾರ್ಯಕ್ರಮ ಜೀವಮಾನದಲ್ಲಿ ಇಲ್ಲ, ನಾವು ಮಾಡಲಿಲ್ಲ. ಕಾನೂನು ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ಅವ್ರ ಮನೆಗೆ ನಾನು ಮನೆಗೆ ಹೋಗಿದ್ದೇನೆ. ನಾನು ಮನೆಗೆ ಹೋಗಿದ್ದೇನೆ. ಮಾಡಲಿಲ್ಲ ನೀವು ಒಂದು ಪರಿಹಾರ ನಿಮಿಷ ನೀವು ಯಾವತ್ತು ಈಗ ಒಂದು ನಿಮಿಷ ಇತ್ತೀಚೆಗೆ ನಿನ್ನೆ ಮೊನ್ನೆ ಹೋಗಿದ್ದೀರಿ, ಪರಿಹಾರ ಯಾಕೆ ಘೋಷಣೆ ಮಾಡಿಲ್ಲ? ಹೌದು, ಯಾಕೆ ನಾನು ಒಂದು ಮಾತನ್ನು ಹೇಳ್ತೀನಿ. ನಾನು ಅಶ್ರಫ್ ಮನೆಗೂ ಕೂಡ 5 ದಿವಸ ನಂತರ ಹೋಗಿದೆ. ಯಾಕೆಂದ್ರೆ ಮರಣದ ಮನೆಗೆ ಹೋಗುವಂತದ್ದು ಅಲ್ಲಿ ಕೆಲವು ಜನ ಏನಾದ್ರೂ ಮಾತಾಡ್ತಾರೆ, ಅದೊಂದು ರಾಜಕೀಯ ಪಕ್ಷದ ಜನರು ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿರ್ತದೆ. ಆದ್ದರಿಂದ ನಾನು ಅಶ್ರಫ್ ಮನೆಗೂ 4-5 ದಿವಸ ನಂತರ ಹೋಗಿದ್ದು, ಇಲ್ಲಿ ಕೂಡ 4-5 ದಿವಸ ನಂತರ ಹೋಗಿದ್ದು. ನನಗೆ ತನ್ನಿಯಪ್ಪ ನನಗೆ ಬಹಳ ಪರಿಚಯ. ಇವರು ಟಿವಿಯಲ್ಲಿ ಕೇಳಿ ಮಾತ್ರ ತಿಳ್ಕೊಂಡಿರ್ಬೋದು. ನಾನು ಪರಿಚಯ ಇರ್ತಕ್ಕಂಥ ರಮಾನಾಥ್ ರೈ ಅವರೇ, ಹೇಳಿ. ಈಗ ನಿಮ್ಗೊಂದು ನೇರ ಪ್ರಶ್ನೆ ಕೇಳಿ. ನಿಮ್ಮ SP ಅನ್ನ ಜನರ ಮುಂದೆ ನಿಂತು ಮಾತಾಡಿಸ್ತಿರಲ್ಲ ತಾವು, ಜನರ ಮುಂದೆ 307 ಕೇಸ್ ಹಾಕಿ ಬುಕ್ ಮಾಡಿ ಅಂತ. ನೀವು ಯಾವ ಅಡ್ಮಿನಿಸ್ಟ್ರೇಷನ್ ಸೀಕ್ರೆಸಿಯನ್ನ ಕಾಪಾಡ್ತಾ ಇದ್ದೀರಿ ಹೇಳಿ? ಅಷ್ಟು ಜನರ ಮನೆ ಮುಂದೆ ನೀವು ಇದು ಮಂಡ್ಯ ಅಲ್ಲಪ್ಪ ಇಂಡಿಯಾ 307 ಹಾಕಿ ಕೇಸ್ ಬುಕ್ ಮಾಡಿ ಅಂತ ಒಬ್ಬ ಡಿಸ್ಟ್ರಿಕ್ಟ್ ದಂಡಾಧಿಕಾರಿಯನ್ನ ಕರೆದು ಬಿಟ್ಟು ಜನರ ಎದುರುಗಡೆಗೆ ಹೇಳ್ತೀರಿ. ನೀವು ಪೊಲೀಸರಿಗೆ ಏನ್ ಪ್ರೋತ್ಸಾಹ ಕೊಡ್ತೀರಿ ನೀವು ಅಲ್ಲಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ಲಿಕ್ಕೆ? ಒಬ್ಬ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮಾಡಿದ್ ಸರಿನಾ ಇದು? ಒಂದು ವಿಷಯ ಹೇಳ್ತೀನಿ. ನನ್ನ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಎಲ್ಲವನ್ನ ಮಾಡಿಬಿಟ್ರು. ಅಲ್ಲ ನೀವು ಮಾತಾಡಿ, ರಮಾನಾಥ್ ರೈ ಅವರು ಮಾತಾಡಿ, ಆನ್ಸರ್ ಮಾಡಿ. ಒಂದು ನೋಡಿ, ನಾನು ಆ ದಿವಸ ಸುಮಾರು ದಿವಸ ಅಸೆಂಬ್ಲಿ ಎಲ್ಲಿ ಇದ್ದೆ, ಇಲ್ಲಿ ಸದನ ನಡೀತಾ ಇತ್ತು. ನಾನು ಹೋದಾಗ ಕೆಲವು ಜನ ನಿಯೋಗ ಬಂತು, ಸುಮ್ಮನೆ ಅಮಾಯಕರಿಗೆ ತೊಂದರೆ ಆಗುತ್ತೆ ಕೆಲವು ಜನರಿಗೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದಾಗ ನಾನು SP ಗೆ ಫೋನ್ ಹಚ್ಚಿದಾಗ ಅವ್ರು ಹೇಳ್ತಾರೆ ಹತ್ತಿರದಲ್ಲಿ ನಾನು ಬರ್ತೀನಿ ಅಂತ ಅವ್ರು ಬಂದರು. ನಾನು ಅವರನ್ನು ಗುಪ್ತವಾಗಿ ಒಳಗೆ ಸುಮಾರು ಹೊತ್ತು ಮಾತಾಡಿದ ಮೇಲೆ ಆ ನಿಯೋಗದವರು ಅವರ ಜೊತೆ ಮಾತಾಡಲಿಕ್ಕೆ ಒಳಗೆ ಕರೆಸಿದಾಗ ನಾನು ಖಂಡಿತ ಆ ಕರ್ನಾಟಕದ ವಿಷಯಕ್ಕೆ ಸೀಮಿತವಾಗಿ ಪ್ರಭಾಕರ್ ಭಟ್ ಬಂದ ನೀವು ಇಡೀ ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ನೋಡಬೇಕು. ನಾನು ಬಡಪಾಯಿಗಳಿಗೆ 307 ಹಾಕುವ ಬದಲು ನೀವು ಪ್ರಚೋದನಕಾರಿ ಭಾಷಣ ಮಾಡತಕ್ಕಂತ ಇವರಿಗೆ ಮಾಡಬಹುದಿತ್ತಲ್ಲ ಅನ್ನುವಂತ ಒಂದು ಅಪಾರ್ಥವನ್ನು ಕಲ್ಪಿಸಿ ಇವರು ಪ್ರಚೋದನಕಾರಿ ಭಾಷಣ ಮಾಡಿದವ್ರ ಮೇಲೆ ನೀವು ಯಾಕೆ ಕ್ರಮ ಕೈಗೊಳ್ಳಬಾರದು ಅಂತ ಹೇಳುವಂತದನ್ನ ಹೇಳಿದ್ರಿ, ಸರಿನಾ? ಅಷ್ಟೇ ಹೇಳಿದ್ದು. ನಿಮ್ಮ ಕಾಂಗ್ರೆಸ್ ಗವರ್ಮೆಂಟಿನ ಹೋಮ್ ಡಿಪಾರ್ಟ್ಮೆಂಟ್ ಸ್ಟೇಟಸ್ ಏನ್ ಹೇಳುತ್ತೆ ಕೇಳಿ. ನನ್ನ ಪ್ರಶ್ನೆಗೆ ಆನ್ಸರ್ ಮಾಡಿ ತಾವು ದಯಮಾಡಿ. ಈಗ ತಾವ್ ಏನ್ ಹೇಳಿದ್ರಿ SP ಗೆ? ಯಾರು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅವ್ರ ಮೇಲೆ ಕೇಸ್ ಹಾಕಿ ಅಂತ ಕಲ್ಲಡ್ಕರ್ ಪ್ರಭಾಕರ್ ಭಟ್ ಅವರನ್ನು ಉಲ್ಲೇಖ ಮಾಡಿ ಹೇಳಿದೆ ಅಂತ. ನಿಮ್ಮ ಸರ್ಕಾರ ಬಂದ ಮೇಲೆ ಇದೇ ಕಲ್ಲಡ್ಕ ಪ್ರಭಾಕರ್ ಭಟ್ರು ಮಾಡಿರ್ತಕ್ಕಂಥ 6 ಪ್ರಚೋದನಕಾರಿ ಭಾಷಣದಲ್ಲಿ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಠಾಣೆಯಲ್ಲಿ ಬಿ ರಿಪೋರ್ಟ್ ಹಾಕಿದ್ದಾರೆ. ನಿಮ್ಮ ಸಪೋರ್ಟ್ ಇಲ್ಲದೆ, ನಿಮ್ಮ ಸರ್ಕಾರದ ಸಪೋರ್ಟ್ ಇಲ್ಲದೆ ಹೆಂಗ್ ಸ್ವಾಮಿ ಪೊಲೀಸರು ಬಿ ರಿಪೋರ್ಟ್ ಹಾಕ್ತಾರೆ? ಆನ್ಸರ್ ಮಾಡಿ ತಾವು. ನೋಡಿ, ನಮ್ದು ಸಪೋರ್ಟ್ ಅದಕ್ಕೆ ಯಾವತ್ತೂ ಇಲ್ಲ. ನಮ್ಗೆ ಕಾಂಗ್ರೆಸ್ ನಾಯಕರ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ಈ ವಿಚಾರದಲ್ಲಿ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈಗ ನಾವು ನೋಡಿ, ಪೊಲೀಸರ ಕೆಲಸದಲ್ಲಿ ನಾವು ಅವರು ಮಾಡುವಂತ ಕಾರ್ಯದಲ್ಲಿ ನಾವು ಹಸ್ತಕ್ಷೇಪ ಮಾಡುವುದೇ ಇಲ್ಲ. ನಾವು ಹಸ್ತಕ್ಷೇಪ ಮಾಡುವುದೇ ಇಲ್ಲ. ನಾನು ನೋಡಿ, ಪೊಲೀಸರ ಕೆಲಸದಲ್ಲಿ ನಾನು ಹಸ್ತಕ್ಷೇಪ ಖಂಡಿತ ಮಾಡುವುದಿಲ್ಲ. ನಾನು ಎರಡೂ ಮತೀಯವಾದವನ್ನು ವಿರೋಧ ಮಾಡ್ತೇನೆ. ನಾನು ಪೊಲೀಸರ ಕೆಲಸದಲ್ಲಿ ನಾನು ಹಸ್ತಕ್ಷೇಪ ಮಾಡುವುದಿಲ್ಲ. ಪೊಲೀಸರು ಏನು ಮಾಡಿದ್ದಾರೆ ಅಂತ ಹೇಳೋದಂತ ಮಾಹಿತಿ ಇಲ್ಲ. ಯಾಕಂದ್ರೆ ನಾನು ಒಂದು ಹೇಳ್ತೀನಿ, ನನಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ. ಯಾಕೆ ಅಂತ ಕೇಳ್ತೀನಿ. ನಾನು ಪೊಲೀಸರ ಕೆಲಸದಲ್ಲಿ ನಾನು ಹಸ್ತಕ್ಷೇಪ ಮಾಡುವುದಿಲ್ಲ. ನಾನು ನನ್ನಷ್ಟಕ್ಕೆ ಇರ್ತಕ್ಕಂಥ ವ್ಯಕ್ತಿಯಾಗಿ ಬಹುಶಃ ನಾನು ಕೆಲವು ಸಾರಿ ಕಾನೂನು
ಕಾನೂನು ಪಾಲನೆಯಲ್ಲಿ ಕಾನೂನು ಮುರಿಯುವಾಗ ಅವರಿಗೆ ನಾವು ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಕ್ಕಂಥ ಮಾತನ್ನಷ್ಟೇ ಹೇಳುತ್ತೇನೆ ಹೊರತು ಬೇರೆ ನಾನು ಹಸ್ತಕ್ಷೇಪ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ರಮಾನಾಥ್ ಅವರೇ, ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಹಾಗೆ ವಾಸುದೇವ್ ಬಳ್ಳಿ ಅವರೇ, ನಿಮ್ಮ ಜೊತೆಗೂ ಸಹ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ಪ್ರಭಾಕರ್ ಭಟ್ರನ್ನ ಏನಾದರೂ ಮುಟ್ಟಿದ್ರೆ ಇಡೀ ರಾಜ್ಯದಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ. ಬೆಂಕಿ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಚರ್ಚೆನ ಮುಂದುವರಿಸೋಣ. ಇದೀಗ ಮಂಗಳೂರು ಸ್ಟುಡಿಯೋದಿಂದ ನಮ್ಮ ಜೊತೆಗೆ ಸಾಮಾಜಿಕ ಹೋರಾಟಗಾರರು ವಾಸುದೇವ್ ಬೆಳ್ಳೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ವಾಸುದೇವ್ ಬೆಳ್ಳೆ ಅವರೇ, ಮಂಗಳೂರಿನ ಜನ ಅಂದ್ರೆ ಬುದ್ಧಿವಂತರ ಜಿಲ್ಲೆ, ಶೈಕ್ಷಣಿಕ ಜಿಲ್ಲೆ ಅಂತ ಹೇಳುವಂತದ್ದನ್ನ ಹೇಳ್ತಾರೆ. ಆದ್ರೆ ಈಗ ಮಂಗಳೂರು ಅಂದ ಕೂಡಲೇ ಜನ ಬರೋಕ್ಕೂ ಹೆದರುವಂತ ಪರಿಸ್ಥಿತಿ ಆಗಿದೆ ಈ ಗಲಭೆಗಳಿಂದಾಗಿ. ಹೌದು, ಯಾಕೆ ಈ ತರ ಪರಿಸ್ಥಿತಿ ಬಂತು ಅಂತ ಬುದ್ಧಿವಂತರ ಜಿಲ್ಲೆಯಲ್ಲಿ? ನಮಗೆ ಮಂಗಳೂರಿನವರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಈ ಯಾವುದೇ ರೀತಿಯ ಕೋಮು ಗಲಭೆಯಾಗಲಿ ಅಥವಾ ದ್ವೇಷದ ಒಂದು ರಾಜಕಾರಣವಾಗಲಿ ನಾವು ಯಾರು ಬಯಸ್ತಾ ಇಲ್ಲ. ಇಲ್ಲಿಯ ಜನರು ಪರಂಪರೆಯಿಂದ, ಇಲ್ಲಿಯ ಚರಿತ್ರೆಯಿಂದ ಸೌಹಾರ್ದದ ಜೀವನವನ್ನ, ಕೂಡುಕಟ್ಟಿನ ಜೀವನವನ್ನ ಬಹಳ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೆ ಇಲ್ಲಿಯ ಆರ್ಥಿಕ ಚಟುವಟಿಕೆಗಳು, ಇಲ್ಲಿಯ ಸಾಮಾಜಿಕ ಆಚರಣೆಗಳು, ಇಲ್ಲಿಯ ರಾಜಕೀಯ ಒಳ ಕೊಡುವಿಕೆಗಳು ಮತ್ತು ಇಲ್ಲಿಯ ಸಾಹಿತ್ಯ, ಹಾಡು, ಕಥನಗಳು ಎಲ್ಲವೂ ಕೂಡ ಸಾಕ್ಷಿಯಾಗಿವೆ. ಇಲ್ಲಿ ಶತಮಾನಗಳಿಂದ ಕೂಡ ಸೌಹಾರ್ದತೆ, ಕೂಡಿ ಬದುಕುವಂಥದ್ದು ಒಂದು ಪರಂಪರೆಯಾಗಿ, ಒಂದು ವೈಶಿಷ್ಟ್ಯವಾಗಿ ನಾವು ನೋಡ್ಕೊಂಡು ಬಂದಿದ್ದೇವೆ. ಇವತ್ತು ಈ ದಕ್ಷಿಣ ಕನ್ನಡ 25 ವರ್ಷಗಳಿಂದ ಈ ದ್ವೇಷದ ರಾಜಕಾರಣಕ್ಕೆ ಒಳಗಾಗಿ ನಾವೆಲ್ಲ ಭಯಪಡುವಂತ ಪರಿಸ್ಥಿತಿ ಆಗಿದೆ. ಇವತ್ತು ಸ್ಕೂಲ್ಗಳಿವೆ, ಒಳ್ಳೆಯ ಶಾಲೆಗಳು ಬರ್ತಾ ಇವೆ, ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಬರ್ತಾ ಇವೆ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳು ಬರ್ತಾ ಇವೆ. ಈ ಎಲ್ಲವೂ ಕೂಡ ಜನ ಕನಸುಗಳನ್ನಿಟ್ಟುಕೊಂಡು ಇಲ್ಲಿಗೆ ಬರ್ತಾ ಇದ್ದಾರೆ. ಬೆಳಿಗ್ಗೆ ಎದ್ರೆ ಸಣ್ಣ ಪುಟ್ಟ ಶಾಲೆಗೆ ಹೋಗುವ ಮಕ್ಕಳುಗಳು ನಾವು ಕಲಿತು ಒಳ್ಳೆಯ ಬದುಕಬೇಕು ಎನ್ನುವ ಕನಸನ್ನ ಮಕ್ಕಳು ಇಟ್ಕೊಂಡಿದ್ದಾರೆ, ಪೇರೆಂಟ್ಸ್ ಇಟ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಇವತ್ತು ಜೀವ ಇಟ್ಟುಕೊಂಡು ಹೋರಾಡುವಂತ ಪರಿಸ್ಥಿತಿ ಇಲ್ಲಿ ನಾಗರಿಕರಿಗೆ ಎದುರಾಗಿದೆ. ಇದನ್ನ ರಾಜಕೀಯ ಪಕ್ಷಗಳು ಅರ್ಥ ಮಾಡ್ಕೋಬೇಕು, ಸಂಘಟನೆಗಳು ಅರ್ಥ ಮಾಡ್ಕೊಳ್ಬೇಕು. ಸಾದೃಷ್ಟಿಯಲ್ಲಿ ಹೇಳುವುದಾದರೆ ಇವತ್ತಿನ ಯುವಕರು ಇಲ್ಲಿ ಆರ್ಥಿಕವಾಗಿ ಪಲ್ಲಟಗೊಂಡ ಪರಿಸ್ಥಿತಿಯಲ್ಲಿ ನಿರುದ್ಯೋಗಿಗಳಾಗಿ ತಮ್ಮ ಕೈಯ ಕಸುಬನ್ನ ಕಳ್ಕೊಂಡು ದ್ವೇಷದ ರಾಜಕಾರಣ ದಾಳಗಳಾಗಿ ಪರಿವರ್ತನೆಗೊಂಡು ಮನಸ್ಸಿನಲ್ಲಿ ಅಫೀಮನ್ನು ತುಂಬಿಕೊಂಡು, ಆ ಧರ್ಮ ಈ ಧರ್ಮ ಅಂತ ನಾನು ಹೇಳ್ತಾ ಇಲ್ಲ, ಎರಡೂ ಧರ್ಮಗಳ ಸಂಘಟನೆಗಳಿಗೆ ನಾನು ಹೇಳ್ತಾ ಇದ್ದೀನಿ. ನಾನೊಬ್ಬ ಟೀಚರ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಹಲವಾರು ಜನ, ಹಲವಾರು ಗುಂಪಿನ ಜನ, ಇಲ್ಲಿಯ ಒಳಗಿನ ಜನ ಮತ್ತು ಹೊರ ರಾಜ್ಯ ಹೊರ ದೇಶದ ಜನ ಕನಸುಗಳನ್ನು ಇಟ್ಟುಕೊಂಡು ಭವಿಷ್ಯವನ್ನು ಅರಸಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ವಿಪುಲ ಅವಕಾಶಗಳಿದ್ದಾವೆ ಇಲ್ಲಿ. ಇದೊಂದು ಸೌಹಾರ್ದದ ಸುಂದರ ನಾಡು ದಕ್ಷಿಣ ಕನ್ನಡ ಜಿಲ್ಲೆ. ಈ ಪರಂಪರೆ ಉಳ್ಳಂತ ಈ ನಾಡನ್ನ ನಿಮ್ಮ ಅಭಿಪ್ರಾಯಕ್ಕೆ ರಾಜಕೀಯ ನಾಯಕರುಗಳು ಏನ್ ಹೇಳ್ತಾರೆ ಅಂತ ಹೇಳೋದನ್ನ ಕೇಳ. ಎಸ್ ಗೋಮಧುಸೂದನ್ ಅವರೇ, ಇಲ್ಲಿ ತನಕ ಕಾಂಗ್ರೆಸ್ ಗವರ್ಮೆಂಟ್ ಬಂದ ಮೇಲೆ 24 ಜನ ಸಂಘ ಪರಿವಾರದ ನಾಯಕರ ಹತ್ಯೆ ಆಗಿದೆ ಅಂತ ನಿಮ್ಮ ನಾಯಕರುಗಳು ಎಲ್ಲಾ ಕಡೆ ಭಾಷಣ ಮಾಡ್ತಾ ಇದ್ದಾರೆ. ಹೌದು, ಅಲ್ಲ ಸರ್ಕಾರನೇ ಮಾಡಿಸ್ತಾ ಇದೆ ಅಂತ ಹೇಗೆ ಹೇಳ್ತೀರಿ ತಾವು? ಹಲೋ, ಸರ್ಕಾರನೇ ಮಾಡಿಸ್ತಾ ಇದೆ ಹತ್ಯೆಗಳನ್ನಂತ ಹೇಗೆ ನಾವು ಹೇಳ್ತಾ ಇರೋದು? ಸರ್ಕಾರ ಅಲ್ಲ ನೋಡಿ, ನಾವು ಸರ್ಕಾರನೇ ಮಾಡ್ತಾ ಇದೆ ಅಂತ ಹೇಳಿದ್ರೆ ರಮಾನಾಥ್ ರೈ ಅವರು ರಿವಾಲ್ವರ್ ಇಟ್ಕೊಂಡು ಹೊಡೆದಾಡ್ತಾ ಇದ್ದಾರೆ, ರಮಾನಾಥ್ ರೈ ಹೋಗ್ಬಿಟ್ಟು ಚೂರಿ ತಗೊಂಡು ಹಾಕ್ತಾ ಇದ್ದಾರೆ ಅಂತ ಅಲ್ಲ ಅರ್ಥ. ಇಲ್ಲಿ ನಡೀತಾ ಇರೋದು ಏನಂತ ಅಂತಂದ್ರೆ, ಇವ್ರಿಗೆ ಈಗ ಮೊನ್ನೆ ಮುಖ್ಯಮಂತ್ರಿಗಳಲ್ಲಿ ಹೋಗಿ ಭಾಷಣ ಮಾಡಿದ್ರು. ಮುಖ್ಯಮಂತ್ರಿಗಳು ಭಾಷಣ ಮಾಡ್ಬೇಕಾದ್ರೆ ಏನಂತ ಮಾತಾಡಿದ್ರು? ಅತ್ಯಂತ ಆಕ್ರೋಶದಿಂದ ಮಾತಾಡಿದ್ರು. ಅದು ಬಿಜೆಪಿ ಆಗಿರ್ಲಿ, ಬಜರಂಗ ದಳ ಆಗಿರ್ಲಿ, ವಿಶ್ವ ಹಿಂದೂ ಪರಿಷತ್ ಆಗಿರ್ಲಿ, RSS ಆಗಿರ್ಲಿ, ಮತ್ತಿನ್ ಯಾವುದೇ ಕೋಮು ಸಂಘಟನೆ ಆಗಿರ್ಲಿ ಅಂತ ಹೇಳ್ತಾರೆ. ಬಿಜೆಪಿಯ ಹಿಂದುತ್ವದ ಸಂಬಂಧಪಟ್ಟಂತ ಎಲ್ಲಾ ಸಂಘಟನೆಗಳ ಹೆಸರು ಹೇಳ್ತಾರೆ, ಆದರೆ ಮುಸ್ಲಿಂ ಸಂಘಟನೆಗಳ ಹೆಸರು ಹೇಳಕ್ಕೆ ಧೈರ್ಯ ಇಲ್ಲ. SDPI ಆಗ್ಲಿ, PFI ಆಗ್ಲಿ, ಮುಸ್ಲಿಂ ಲೀಗ್ ಆಗ್ಲಿ ಅಂತ ಹೇಳುವಂತ ಧೈರ್ಯ ಇಲ್ಲ. ಅದು ಪ್ರಶ್ನೆ ಬರುವಂತದ್ದು ಏನಂತ ಅಂತಂದ್ರೆ, ಇವ್ರಿಗೆ ಎಲ್ಲೋ ಒಂದು ಕಡೆ ಅವ್ರ ಹೆಸರು ಹೇಳಕ್ಕೂ ಹೆದರಿಕೆ ರೀ, ಎಲ್ಲಿ ಓಟ್ ಹೋಗ್ಬಿಡುತ್ತೋ ಅಂತ ಹೇಳಿ. ನಿಮ್ ಕ್ವಶನ್ ಇಲ್ಲಿ ನೋಡಿ, ಮಂಗಳೂರಲ್ಲಿ ಭಾಷಣ ಮಾಡುವಾಗ ಎಲ್ಲಾ
ಮುಖ್ಯಮಂತ್ರಿಗಳು ತಡವರಿಸಲ್ಲ. ಮಂಗಳೂರಲ್ಲಿ ಭಾಷಣ ಮುಖ್ಯಮಂತ್ರಿಗಳಿಗೆ ನಾನು ಮಾತಾಡ್ತೇನೆ. ಗೋ ಮಧುಸೂದನ್ ಅವರೇ, ನೀವು ಮಾತಾಡ್ತೇನೆ, ನನ್ನ ಮಾತಾಡ್ಲಿಕ್ಕೆ ಬಿಡಿ, ನನ್ನ ಮಾತಾಡ್ಲಿಕ್ಕೆ ಬಿಡಿ, ದಯಮಾಡಿ ನಾನು ಮಾತಾಡ್ಲಿಕ್ಕೆ ಬಿಡಿ. ನಾನು ಉತ್ತರ ಹೇಳ್ತೀನಿ, ದಯಮಾಡಿ. ಆಮೇಲೆ ಎರಡನೇದಾಗಿ ಅವ್ರ ಉತ್ತರ ಹೇಳಿ ನನಗೆ. ನಿಜವಾಗ್ಲೂ ಸಹ ಹರೀಶನ ಸಾವು ಆಗಿದ್ದು ಯಾವಾಗ? ಹರೀಶನ ಸಾವು ಬೆಳಗ್ಗೆ ಆಯ್ತೋ ಸಂಜೆ ಆಯ್ತೋ? ಆ ಸಾವನ್ನ ಯಾಕೆ ಮುಚ್ಚಿಟ್ರು ಇವರು? ಇವ್ರ ಕಾರ್ಯಕ್ರಮ ಹರೀಶನ್ ಸಾವನ್ನ ಉತ್ತರ ಕೊಡ್ಲಿ ಇದಕ್ಕೆ ಇವರು. ಹರೀಶ್ ಅಲ್ಲ, ಶರತ್ನ ಸಾವನ್ನ ಇವರು ಬೇಕಂತಾನೆ ಮುಚ್ಚಿಡ್ತಾರೆ. ಇವರು ಆನ್ಸರ್ ಮಾಡಿತಾವ್. ಶರತ್ನ ಸಾವನ್ನ ಬೇಕಂತ ಮುಚ್ಚಿಡ್ತಾರೆ. ನಾನು ಮಾತಾಡ್ತೇನೆ. ಯಾಕೆ ಮುಚ್ಚಿಡ್ತಾರೆ ಕೇಳಿ. ಬೆಳಗ್ಗೆ ಮಾತಾಡ್ಲಿಕ್ಕೆ ಬಿಡ್ರಿ, ನೀವೇ ಮಾತಾಡ್ಲಿಕ್ಕೆ ಬಿಡ್ರಿ, ನೀವು ಮಾತಾಡ್ಲಿಕ್ಕೆ ಬಿಡ್ರಿ. ನೋಡಿ, ಮುಖ್ಯಮಂತ್ರಿಗಳು ನಮ್ಮಲ್ಲಿ ಕಾರ್ಯಕ್ರಮಕ್ಕೆ ಬಂದು ಬಹಳ ಕರೆಕ್ಟ್ ಆಗಿ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಲ್ಲಿ ನೀವು ವಿಚಾರ ಮಾಡಬೇಕು. ಅವರು ಹೇಳಿದ್ದಾರೆ, ಬಿಜೆಪಿ ಆಗಲಿ STP ಆಗಲಿ ಯಾರೇ ಆಗಲಿ ಅವರ ಮೇಲೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಿದ್ದಾರೆ. PFI, KFD ಮತ್ತು ನಮ್ಮ STP ಒಂದೇ ಸಂಘಟನೆ, ಅದಕ್ಕೆ 3 ಹೆಸರುಗಳನ್ನು ಅವರು ಕೊಟ್ಟಿದ್ದಾರೆ. ಆದರೆ ಇವರಲ್ಲಿ ಸುಮಾರು ಸಂಘಟನೆ ಇರಬಹುದು. ಎಲ್ಲವೂ ಕೂಡ ಮತೀಯ ಸಾಮರಸ್ಯವನ್ನು ಕದಡ್ಲಿಕ್ಕೆ ಮಾಡ್ತಕ್ಕಂಥ ಸಂಘಟನೆ. ಅವರ ಕೆಲಸವೇ ಇದು, ಉದ್ಯೋಗವೇ ಇದು. ಬಿಜೆಪಿ ಒಂದು ಮುಖವಾಡ ತೋರಿಸ್ತಾರೆ ರಾಜ್ಯಕ್ಕೆ ಪಕ್ಷವಾಗ, ಅದ್ರ ಹಿಂದೆ ಇರತಕ್ಕಂಥದ್ದು ಗಲಾಟೆ ಮಾಡಲಿಕ್ಕೆ, ಯಾರನ್ನು ತೊಂದರೆ ಮಾಡಲಿಕ್ಕೆ ಇರ್ತಕ್ಕಂಥ ಮತೀಯ ಸಾಮರಸ್ಯವನ್ನ ಮತ ಸಾಮರಸ್ಯವನ್ನು ಕೆದರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕಾರ್ಯ. ಆದ್ರೆ ಮುಖ್ಯಮಂತ್ರಿಗಳು ಬಹಳ ಕರೆಕ್ಟ್ ಆಗಿ ಸರಿಯಾಗಿ ಹೇಳಿದ್ದಾರೆ. ಬಿಜೆಪಿ ಆಗಲಿ STP ಆಗಲಿ ಎರಡೂ ಮತೀಯ ಸಂಘಟನೆಗಳು, ನಾವು ಹೇಳುದು ಹಾಗೆ ಎರಡೂ ಮತೀಯ ಸಂಘಟನೆಗಳು ಅವರು ಏನಾದ್ರೂ ಕಾನೂನು ಮುರಿದರೆ ಅವರ ಮೇಲೆ ಕ್ರಮ ಕೈಗೊಳ್ಳಿ, ಯಾರು ತಪ್ಪು ಮಾಡಿದರೆ ಅವರ ಮೇಲೆ ಶಿಕ್ಷೆ ಮಾಡಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಮ್ಮಲ್ಲಿ ನಿಜವಾಗ್ಲೂ ಈ ಗಲಾಟೆ ಎರಡು ಮತೀಯ ಸಂಘಟನೆಗಳ ಮೇಲಾಟ. ಇದು STPI ಮತ್ತು ಬಿಜೆಪಿ ಎರಡು ಸಂಘಟನೆಗಳ ಮೇಲಾಟದಿಂದ ಯಾರೋ ಅಮಾಯಕರು ಸಾಯ್ತಾ ಇದ್ದಾರೆ. ಇವರ ಎರಡೂ ಗುಂಪಿನವರು ಕೂಡ ರಾತ್ರಿ ಹೊತ್ತು ಯಾರಿಗೂ ಅಮಾಯಕರಿಗೆ ಚೂರಿ ಆಗ್ತಕ್ಕಂಥ ಕೆಲಸ. ಒಬ್ಬ ಹರೀಶ್ ಅಂತ ಹೇಳಿ ಒಬ್ಬನನ್ನ, ಹಿಂದೂ ಒಬ್ಬನನ್ನ ಮುಸ್ಲಿಂ ಅಂತ ತಿಳ್ಕೊಂಡು ಇವರು ಸಾಯಿಸಿದ್ದಾರೆ. ಅದರಲ್ಲಿ ಬಿತುನು ಅಂತ ಇದ್ದಾನೆ, ಭುವಿತ್ ಶೆಟ್ಟಿ ಅಂತ ಇದ್ದಾರೆ. ಇಬ್ರು ಇವತ್ತು ಹೋಗೋದು ಬೇಡ. ವಿನಾಯಕ್ ಈಗ ಶರತ್ ಸಾವಾಗಿ 10 ದಿನ ಆಗ್ತಾ ಬಂತು. ಶರತ್ ಸಾವಾಗ 10 ದಿನ ಆಗ್ತಾ ಬಂತು. ಇವ್ರ ಕೈನಲ್ಲಿ ಇನ್ನೂ ಅವನ ಸಾವಿಗೆ ಕಾರಣರಾದಂತವ್ರು ಯಾರು, ಅವನ್ನ ಕೊಲೆ ಮಾಡಿದವ್ರು ಯಾರು ಅಂತ ಹಿಡಿಯಕ್ಕಾಗಿಲ್ಲ. ಆದ್ರೆ ಈ ಸಮಯದಲ್ಲಿ ಈ 10 ದಿನದಲ್ಲಿ ಇವರು ಸಂಘದ ಕಾರ್ಯಕರ್ತರ ಮನೆಗಳಿಗೆ, ಬಿಜೆಪಿ ಕಾರ್ಯಕರ್ತರ ಮನೆಗಳಿಗೆ ರಾತ್ರಿ ಹೋಗ್ತಾರೆ. ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರನ್ನ ಹೆದರಿಸ್ತಾರೆ. ಅವ್ರ ಮನೆ ಹೆಣ್ಮಕ್ಳನ್ನ ಹೆದರಿಸ್ತಾರೆ. ಅವ್ರ ಮನೇಲಿ ಗಂಡಸರು ಇಲ್ಲದೆ ಇರುವಂತ ಸಮಯದಲ್ಲಿ ಹೆಣ್ಮಕ್ಳಿಗೆ ಹೋಗ್ತಾರೆ. ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಕರ್ಕೊಂಡು ಹೋಗಲ್ಲ, ಕರ್ಕೊಂಡೋಗಿ ಹೆದರಿಸ್ತಾರೆ. ನಿನ್ ಗಂಡನ ಒಳಗಡೆ ಹಾಕ್ಬಿಡ್ತೀನಿ, ನಿನ್ ಮಗನ್ನ ಒಳಗಡೆ ಹಾಕ್ಬಿಡ್ತೀನಿ, ಬಿಜೆಪಿಗೆ ಹೋಗೋದು ಬೇಡ ಅಂತ ಹೇಳು ಅಂತ ಹೇಳಿ ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ಬಿಜೆಪಿ ಕಾರ್ಯಕರ್ತರನ್ನ, ಸಂಘದ ಕಾರ್ಯಕರ್ತರನ್ನ ಟೆರರೈಸ್ ಮಾಡುವಂತ ಕೆಲಸವನ್ನ ಇಡೀ ನಾನು ಮಂಗಳೂರಲ್ಲಿ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ಲ, ಇಡೀ ದಕ್ಷಿಣ ಕನ್ನಡದಲ್ಲಿ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ಲ, ಬೆಳ್ತಂಗಡಿ ತಾಲೂಕಿನಲ್ಲಿ ಆಗ್ತಾ ಇದೆ. ಅದಕ್ಕೆ ನೇರವಾಗಿ ಕಾರಣ ಸನ್ಮಾನ್ಯ ರಮಾನಾಥ್ ರೈ ಅವರು. ಈಗ ನೋಡಿ, ಹಲೋ, ಈಗ ಪ್ರವೋಕಿಂಗ್ ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳೋದನ್ನ ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ ಅಂತ ಹೇಳ್ತಕ್ಕಂಥ ಮಾತಿದೆ. ಇವತ್ತು ನೀವು ಪ್ರಚೋದನಕಾರಿ ಭಾಷಣಗಳನ್ನು ಮಾಡ್ತೀರಿ, ನೀವು ಹಿಂದೂ ಸಮಾಜೋತ್ಸವ ಅಂತ ಮಾಡ್ತೀರಿ, ಅಲ್ಲಿ ಪ್ರಚೋದನಕಾರಿ ಭಾಷಣ ಮಾಡ್ತೀರಿ. ನೀವು 2 ಜನ ಸತ್ತದ್ದಲ್ಲ, ಒಬ್ಬ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನನ್ನು ನೀವು ಸಾಯಿಸಿದ್ದೀರಿ. ನೀವು ಅದರಲ್ಲಿ ನಿಮ್ಮ ಸಂಘ ಪರಿವಾರ, ನಿಮ್ಮ ಪಾತ್ರ ಇದೆ, ನಿಮ್ಮ ಸಂಘ ಪರಿವಾರದ ಪಾತ್ರ ಇದೆ ಅನ್ನೋದು ಇಡೀ ಜಿಲ್ಲೆಯ ಜನತೆ ಗೊತ್ತಿದೆ. ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಒಬ್ಬ ಅಶ್ರಫ್ನ ಕೊಲೆ ಕೇಸಿನ 1-2 ದಿವಸ ಹಿಂದೆ ಒಬ್ಬ ಅಶ್ರಫ್ ಕೊಲೆಯಲ್ಲಿ ಭಾಗಿಯಾದಂತ ಮನುಷ್ಯ ಪ್ರಭಾಕರ ಭಟ್ರ ಜೊತೆಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೂತಿದ್ದಾನೆ. 2 ದಿವಸ ನಂತರ ಅಶ್ರಫ್ ಅಣ್ಣನ ಕೊಲೆ ಮಾಡ್ತಾನೆ. ಇವರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೂತು ಏನು ಮಾತಾಡಿದ್ದಾನೆ ಅಂತ ಒಬ್ಬ ವ್ಯಕ್ತಿ ಅಶ್ರಫ್ ಕೊಲೆಯಲ್ಲಿ ಪ್ರಮುಖ ಪಾತ್ರ,
ಈಗ ರಮಾನಾಥ್ ರೈ ಅವರೇ ಆಯ್ತು ಸರಿ, ಈಗ ಅಲ್ಲ ಒಂದ್ ನಿಮಿಷ ಗೋಮಂತಸುಧನ್ ಅವರೇ, ರಮಾನಾಥ್ ರೈ ಅವರೇ ನನ್ನ ಒಂದು ಪ್ರಶ್ನೆ ತಮಗೆ. ರಮಾನಾಥ್ ರೈ ನನ್ನ ಪ್ರಶ್ನೆ ತಮಗೆ. ಮೇ 10, 2013ನೇ ತಾರೀಕು ಮೇ 10, 2013ನೇ ತಾರೀಕು ಅನುಮತಿ ಪಡೆಯದೆ ಕಾನೂನು ಬಾಹಿರವಾಗಿ ಅರಣ್ಯ ಪ್ರಾಣಿಗಳನ್ನು ಸಾಕುತ್ತಿದ್ದ ಆರೋಪದ ಮೇಲೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಒಡೆತನದ ಶ್ರೀ ರಾಮ ವಿದ್ಯಾ ಕೇಂದ್ರದ ಶಾಲೆ ಮೇಲೆ ಬಂಟ್ವಾಳ ತಾಲೂಕಿನ ಅರಣ್ಯ ಅಧಿಕಾರಿಗಳು ದಾಳಿ ನಡೆಸ್ತಾರೆ. ದಾಳಿ ಮಾಡಿದ ವೇಳೆ ಕಾಡು ಪ್ರಾಣಿಗಳು ಮುಳ್ಳುಹಂದಿ, ನವಿಲು, ಕಡವೆ, ಮಂಗ, ಜಿಂಕೆ ಮೊದಲಾದ ಪ್ರಾಣಿಗಳನ್ನು ವಶಪಡಿಸಿಕೊಳ್ತಾರೆ. ಇದು ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ ಶಿಕ್ಷಾರ್ಹ ಅಪರಾಧ. ನಿಮ್ಮ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿಮ್ಮ ಶಾಸಕರು ಮಾತಾಡಿದ್ದು ಅವ್ರ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಅಂತ, ತಾವೇ ಹಿಂದೇಟ್ ಮಾಡಿದ್ರು ಅಂತ ಆರೋಪ ನಿಮ್ಮ ಪಕ್ಷದಲ್ಲಿ. ನಾನು ಹಿಂದೇಟು ಮಾಡಿಲ್ಲ. ನಿಮ್ಮ ಎಲ್ಲ ನಾಯಕರುಗಳು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬಂಧಿಸಲಿಕ್ಕೆ ತೊಡಕಾಗಿರುವಂತದ್ದು ರಮಾನಾಥ್ ರೈ ಅಂತ. ನಾವು ಹಸ್ತಕ್ಷೇಪ ಯಾರಿಗೂ ಎಲ್ಲ ಅಧಿಕಾರಿಗಳಿಗೂ ಮಾಡ್ತಾ ಇಲ್ಲ. ಈಗ ಯಾವುದೇ ಪ್ರಾಣಿಗಳನ್ನ ಇಟ್ಕೊಂಡಲ್ಲಿ ಆ ಪ್ರಾಣಿಗಳನ್ನು ಹಿಡಿದು ಅದನ್ನ ಹಿಡಿಬಾರ್ದು ಅಂತ ಹೇಳ್ತಾ ಅದನ್ನ ಖಾಸಗಿಯಾಗಿ ಸಾಕ್ತಕ್ಕಂಥ ಪರಿಸ್ಥಿತಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾದಂತೆ ತಾವು ಹೇಳಿರ್ತಕ್ಕಂಥದ್ದು. ನಾನು ಮಾತ್ರ ಯಾವುದೇ ವಿಚಾರದಲ್ಲಿ ಕೂಡ ಅದು ಅಧಿಕಾರಿಗಳ ಮಟ್ಟದಲ್ಲಿ ಅಧಿಕಾರಿಗಳು ನಿಮ್ಮ ಅಂಡರ್ ಬರೋದಿಲ್ವೇ? ಜಿಲ್ಲೆಯಲ್ಲಿ ಏನ್ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಾಗಲಿಲ್ವೇ? ನಾವು ಅಂಡರ್ ಬರೋದಾದ್ರೂ ಕೂಡ ನೋಡಿ, ನಾವು ಅದರ ಬಗ್ಗೆ ನಾವು ಅದೇ ಏನು ಕಾನೂನು ಕ್ರಮ ಇದೆ ಅದನ್ನ ಇಲಾಖೆಯವರು ಮಾಡ್ಕೊಳ್ತಾರೆ. ಆಯ್ತು ಸರಿ, ರಮಾನಾಥ್ ರೈ ನಿಮ್ ಜೊತೆ ಚರ್ಚೆ ಮಾಡ್ತೀನಿ. ಡಾಕ್ಟರ್ ಪ್ರಭಾಕರ್ ಭಟ್ರನ್ನ ಏನಾದರೂ ಮುಟ್ಟಿದ್ರೆ ಇಡೀ ರಾಜ್ಯದಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆ. ಬೆಂಕಿ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಚರ್ಚೆ ಮುಂದಿನ ಈಗ ಜೆಡಿಎಸ್ ವತಿಯಿಂದ ರಮೇಶ್ ಬಾಬು ತಾವೇ ಒಂದು ಶಾಂತಿ ಯಾತ್ರೆಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ಈಗ ಕಾಂಗ್ರೆಸ್ ಸರ್ಕಾರ ಅಲ್ಲಿಂದ ಶಾಂತಿ ಸಭೆಯನ್ನ ಮಾಡಿದ್ರಂತೆ, ಬಟ್ ಅದಕ್ಕೆ ಯಾರು ಬಂದಿಲ್ವಂತೆ. ಈಗ ತಮ್ಮ ಕಾರ್ಯಕ್ರಮ ಏನು ಅಂತ ಕರಾವಳಿ ಜಿಲ್ಲೆಯಲ್ಲಿ? ಇಲ್ಲ, ಬಹಳ ಪ್ರಮುಖವಾಗಿ ಶಾಂತಿ ಸಭೆಯ ವಿಷಯಕ್ಕೆ ಇನ್ನೊಂದು ವಿಷಯ ಸ್ಪಷ್ಟಪಡಿಸ್ತೀನಿ. ಮಂಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಅಥವಾ ಬೇರೆ ರಾಜ್ಯದ ಯಾವುದೇ ಪ್ರದೇಶ ಇರ್ಬೋದು, ಭಾರತೀಯ ಜನತಾ ಪಕ್ಷ ಒಂದು ವ್ಯವಸ್ಥಿತವಾದಂಥ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಕೋಮು ಭಾವನೆಯನ್ನು ಹೆಚ್ಚು ಮಾಡುವಂಥ ಪ್ರಯತ್ನಕ್ಕೆ ಅವರು ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ. ಇದು ನಿಲ್ಲಬೇಕು. ಅದೊಂದು ರಾಷ್ಟ್ರೀಯ ಪಕ್ಷಕ್ಕೆ ಶೋಭೆ ತರಂಥ ವಿಚಾರ ಅಲ್ಲ. ಎರಡನೇ ವಿಚಾರ, ಸನ್ಮಾನ್ಯ ದೇವೇಗೌಡರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಯಾತ್ರೆ ಮಾಡಬೇಕಂತಂದ್ಬಿಟ್ಟು ಒಂದು ಮನವಿಯನ್ನು ಕೊಟ್ಟಾಗ ಈ ಸರ್ಕಾರ ಅನುಮತಿಯನ್ನು ಕೊಟ್ಟಿಲ್ಲ. ಬಹುತೇಕ ನಿನ್ನೆ ರಮಾನಾಥ್ ರೈ ಅವರು ಅಲ್ಲಿ ಒಂದು ಶಾಂತಿ ಸಭೆಯನ್ನು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಎರಡೂ ಸಮುದಾಯಗಳನ್ನ ಅಥವಾ ಎಲ್ಲ ಶಾಂತಿ ಪ್ರಿಯರನ್ನ ಸೇರಿಸಿ ಒಂದು ಶಾಂತಿ ಸಭೆ ಮಾಡಬೇಕು ಅಂತ ಅಂದ್ಬಿಟ್ಟು ದೇವೇಗೌಡರು, ಮಾಜಿ ಪ್ರಧಾನಿಗಳು ಮತ್ತು ಕುಮಾರಸ್ವಾಮಿ ಪ್ರಯತ್ನ ಆಗ್ತಂಥ ಸಂದರ್ಭದಲ್ಲಿ ಬೇರೆ ಬೇರೆ ರಾಜಕೀಯ ಕಾರಣಕ್ಕಾಗಿ ಈ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ. ಇಲ್ಲಿ ಭಾರತೀಯ ಜನತಾ ಪಕ್ಷ ಘಟನೆನ ಯಾವ ರೀತಿ ರಾಜಕೀಯವಾಗಿ ಬಳಸ್ಕೊತಾ ಇದೆಯೋ, ಬಹುತೇಕ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರನು ಇದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನೀವೇ ಶಾಂತಿ ಸಭೆ ಮಾಡಿದ್ದೀರಾ, ಶಾಂತಿಗೆ ಪೂರಕವಾಗಿ ಯಾರಾದ್ರೂ ನಿಮಗೆ ಕೈ ಜೋಡಿಸ್ತೀವಿ, ಸಹಕಾರ ಕೊಡ್ತೀವಿ ಅಂದರೆ ನೀವು ಅವ್ರ ಜೊತೆ ಸಹಕಾರವನ್ನು ಕೊಡಬೇಕಾಗುತ್ತೆ. ಇವನು ಧರ್ಮಸ್ಥಳದ ಧರ್ಮೇಂದ್ರ ಹೆಗ್ಡೆರವರು ಅಲ್ಲಿ ಶಾಂತಿ ನೆಲೆಸಬೇಕು ಅನ್ನೋ ಮಾತನ್ನು ಹೇಳಿದ್ರು. ಇಂತಹ ಹಿರಿಯರನ್ನ ಅಥವಾ ಸಮಾಜ ಸೇವಕರನ್ನ ಅಥವಾ ಮುಂದಿಟ್ಕೊಂಡು ಕೆಲಸ ಮಾಡೋದು ಬಿಟ್ಟು ಅಲ್ಲಿ ಅನುಮತಿನೇ ಕೊಡಲ್ಲ ಅಂದರೆ ಎಲ್ಲಿದ್ದೀವಿ ನಾವು? ಒಬ್ಬ ಮಾಜಿ ಪ್ರಧಾನಮಂತ್ರಿಗೆ ರಾಜ್ಯ ಸರ್ಕಾರ ಅನುಮತಿ ಕೊಡಲ್ಲ ಅಂದ್ರೆ ಇನ್ಯಾರು ನೀವು ಅನುಮತಿ ಕೊಡ್ತೀರಾ? ನಿಮ್ಮ ಉದ್ದೇಶ ಏನು? ರಮಾನಾಥ್ ರೈ ಅವರು ಸಮರ್ಥನೆ ಏನೇ ಕೊಟ್ಕೋಬಹುದು. ಈಗ ಪ್ರಶ್ನೆ ಅದಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವೇ ಶಾಂತಿ ಸಭೆ ಮಾಡಿದ್ದೀರಾ. ನಿಮಗೆ ಪೂರಕವಾಗಿ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳು ಶಾಂತಿ ಸಭೆ ಮಾಡ್ತೀನಿ ಅಂತಂದ್ರೆ ನೀವು ಅವ್ರ ಹಿರಿತನ ನೀವು ಬಳಸ್ಕೋಬೇಕಾಗತ್ತೆ. ಇವತ್ತು ಕಾವೇರಿ ವಿಚಾರದಲ್ಲಿ ಏನಾಯ್ತು? ದೇವೇಗೌಡರು ಬರೋರ್ಗು ಅದಕ್ಕೊಂದು ಟ್ವಿಸ್ಟೇ ಸಿಗಲಿಲ್ಲ. ಇವತ್ತು ಈದ್ಗಾ ಮೈದಾನ, ಸನ್ಮಾನ್ಯ ಭಾರತೀಯ ಜನತಾ ಪಕ್ಷದ ನಾಯಕರು ದೇವೇಗೌಡರು ಮುಖ್ಯಮಂತ್ರಿ ಆಗೋವರೆಗೂ ಸಹ ಈದ್ಗಾ ಮೈದಾನದಲ್ಲಿ ಬೆಂಕಿ ಹಚ್ಚ ಕೆಲಸನೇ ಮಾಡ್ತಾ ಇದ್ರು. ನಿಲ್ಲಿಸ್ತವ್ರು ಯಾರು? ಇವತ್ತು ಬಾಬಾ ಬುಡನ್ಗಿರಿ ವಿಚಾರ, ದತ್ತಪೀಠ ದತ್ತಮಾಲಿಕೆ ಅಂತ ಇಟ್ಕೊಂಡು ಅಲ್ಲೂ ಸಹ ಶಾಂತಿ ಕದಡುವಂಥ ಪ್ರಯತ್ನವನ್ನ ಭಾರತೀಯ ಜನತಾ ಪಕ್ಷದವರು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ನಿಮ್ಮ ಸರ್ಕಾರಕ್ಕೆ ಏನಕ್ಕೆ ಬದ್ಧತೆ ಇಲ್ಲ? ಒಂದು ಸರ್ಕಾರಕ್ಕೆ ಒಂದು ಕಮಿಟ್ಮೆಂಟ್ ಇರಬೇಕಲ್ಲ, ಒಂದು ಬದ್ಧತೆ ಇರಬೇಕಲ್ಲ. ದೇವೇಗೌಡಗಿರ್ತಕ್ಕಂಥ ಬದ್ಧತೆ, ದೇವೇಗೌಡಗಿರ್ತಕ್ಕಂಥ ಕಮಿಟ್ಮೆಂಟ್ ಈ ಸರ್ಕಾರಕ್ಕೆ ಇಲ್ಲ ಅಂದ್ರೆ ಏನರ್ಥ? ರಮಾನಾಥ್ ರೈ ಅವರು ಎಲ್ಲ ಅಧಿಕಾರಿಗಳಿಗೆ ಬಿಟ್ಬಿಟ್ಟಿದ್ದಾರೆ ಅಂತ. ಈಗ ರಮಾನಾಥ್ ರೈ ಅವರ ಸೆಕ್ಯುಲರಿಸಂ ಖಂಡಿತ ಪ್ರಶ್ನೆ ಮಾಡಲ್ಲ, ಒಪ್ಕೋತೀನಿ ನಾನು. ಅವರ ಬದ್ಧತೆ ನಾನು ಒಪ್ಕೋತೀನಿ. ನೀವು ಸಚಿವರಾಗಿ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥ ಆದೇಶ ಅದು ನಿಮಗೆ ಬಿಟ್ಟಿದ್ದು, ನಾನು ಅದನ್ನ ಟೀಕೆ ಮಾಡಲ್ಲ. ಇಲ್ಲಿ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳು ನಿಮ್ಮ ಸರ್ಕಾರದ ಬೆಂಬಲಕ್ಕೆ ಬರ್ತೀವಿ ಅಥವಾ ಅಲ್ಲಿ ಶಾಂತಿ ನೆಲೆಸಬೇಕು, ಜನರಲ್ಲಿ ಕೋಮುಗದ್ದಳ್ಳೂರಿ ಬೆಳಿಬಾರ್ದು, ಎರಡೂ ರಾಷ್ಟ್ರೀಯ ಪಕ್ಷಗಳು ಇದಕ್ಕೆ ಹೊರತಾಗಿ ನಡ್ಕೋತಾ ಇದ್ದೇವೆ ಅಂತ ಹೇಳಿದ ಸಮಯದಲ್ಲಿ ಅವರ ಅನುಭವವನ್ನ, ಅವರ ಹಿರಿತನವನ್ನ ನೀವು ಸರ್ಕಾರ ಉಪಯೋಗಿಸ್ಕೊಳ್ಳಕ್ಕೆ ತಯಾರಿಲ್ಲ ಅಂದ್ರೆ ನೀವು ರಾಜ್ಯಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ? ಎಸ್, ಓಕೆ ರಮೇಶ್ ಬಾಬು. ಎಸ್, ರಮಾನಾಥ್ ರೈ ಅವರೇ ಏನು ಮಾತಾಡ್ತಾ ಇದ್ರಿ? ಈಗ
ಹಿರಿಯರಾದ ದೇವೇಗೌಡರ ಬಗ್ಗೆ ನಮಗೆ ಗೌರವ ಇದೆ. ಈ ನೋಡಿ ಅವರು ಪತ್ರ ಕೊಟ್ಟಿದ್ರಂತೆ, ಅದು ನನಗೆ ಶಾಂತಿ ಸಭೆಯಲ್ಲಿ ಗೊತ್ತಾಯ್ತು. ಪತ್ರ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಮಂಗಳೂರಿಂದ ಕಲ್ಲಡ್ಕದವರೆಗೆ ಶಾಂತಿ ಯಾತ್ರೆ ಮಾಡ್ತೀನಿ ಅಂತೇಳಿ 144 ಸೆಕ್ಷನ್ ಇದೆ, ಅದು ತೆಗೆದಾದ್ಮೇಲೆ ಹೋಗ್ಬೋದು ಅಂತ ಹೇಳುವಂತ ಅವರ ಭಾವನೆ ಇರ್ಬೋದು. ನನಗೂ ಕೂಡ ಶಾಂತಿ ಯಾತ್ರೆ ಯಾರು ಮಾಡೋದಾದ್ರೂ ಕೂಡ ನಮ್ಮ ಸ್ವಾಗತ ಇದೆ, ನಮಗೆ ಅವ್ರಿಗೆ ಬೆಂಬಲ ಇದೆ. ನಾವು ಎಲ್ಲ ಧರ್ಮದ ಎಲ್ಲ ಧಾರ್ಮಿಕ ಮುಖಂಡರನ್ನು ಸೇರಿಸಿಕೊಂಡು ಶಾಂತಿ ಯಾತ್ರೆ ಮಾಡಬೇಕು ನಮ್ಮ ಅಪೇಕ್ಷೆ ಇದೆ. ಆದ್ರೆ 144 ಸೆಕ್ಷನ್ ಇರುವಾಗ ನಾವು ಕಾನೂನನ್ನು ಮುರಿದು ಹೋಗುವಂತದ್ದು ಬಿಜೆಪಿಯ ನಡವಳಿಕೆ ನಾವು ಮಾಡಬಾರ್ದು. ಅದು ಅವರಿಗೆ ಬಿಟ್ಟಿರ್ತಕ್ಕಂಥ, ಅವರು ಕಾನೂನು ಕೈಗೆತ್ತಿಕೊಂಡೆ ಅವರು ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕ್ತಾರೆ, ಇವರು 144 ಸೆಕ್ಷನ್ ಮುರಿತಾರೆ, ಮತ್ತೆ ಕಾನೂನು ಬಾಹಿರವಾಗಿ ನಡವಳಿಕೆಗಳು ಮಾಡ್ತಾರೆ. ಇವರು ನೋಡಿ ಮತೀಯ ವಿಚಾರವನ್ನು ಮುಂದಿಟ್ಟುಕೊಂಡು ಅವರು ಸಚಿವರೇ ಕೇಳಿ ಹೇಳಿ. ತುಂಬಾ ಸಲ ನಿಮ್ಮ ಕಾಂಗ್ರೆಸ್ ಮುಖಂಡರುಗಳು ಕರಾವಳಿ ಬಗ್ಗೆ, ಜಿಲ್ಲೆಯ ಬಗ್ಗೆ ಕೇಳಿದಾಗ ನಮ್ಗೆ ರಮಾನಾಥ್ ರೈ ಅವರ ಹಲವಾರು ಡಬಲ್ ಸ್ಟ್ಯಾಂಡರ್ಡ್ ಡಿಸಿಷನ್ ಇಂದನೇ ತೊಂದರೆ ಆಗಿರುವಂತದ್ದು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮೇಲೆ ಆರೋಪ ನಿಮ್ಮ ಸ್ವಪಕ್ಷೀಯ ನಾಯಕರಿಂದನೇ. ಯಾಕೆ ಸ್ವಾಮಿ ಜಲೀಲ್ ಅವ್ರ ತಂದೆ ಇನ್ನೂ ಬೆಂಗಳೂರಿನಲ್ಲಿ ಕಣ್ಣಲ್ಲಿ ನೀರಾಕಿ ಎಲ್ಲ ಮಿನಿಸ್ಟರ್ ಮನೆ ತಿರುಗ್ತಾ ಇದ್ದಾರೆ? ಜಲೀಲ್ ಅವ್ರ ಏನ್ ಹತ್ಯೆ ಆಯ್ತು ಅಂತ ಹೇಳಿದ್ರಲ್ಲ, ಜಲೀಲ್ ಅವ್ರ ತಂದೆ ಯಾಕೆ ಬೆಂಗಳೂರಿನಲ್ಲಿ ಎಲ್ಲ ಮಿನಿಸ್ಟರ್ ಮನೆಯಲ್ಲಿ ಕಣ್ಣೀರ್ ಹಾಕೊಂಡು ತಿರುಗ್ತಾ ಇದ್ರೆ? ಆನ್ಸರ್ ಮಾಡಿ ತಾವು. ಎಲ್ಲ ಮಿನಿಸ್ಟರ್ ನೋಡಿ, ಜಲೀಲ್ ಕೊಲೆ ಪ್ರಕಾರದಲ್ಲಿ ಕೊಲೆ ಮಾಡಿದವರು ಎಲ್ಲ ಬಂಧನ ಆಗಿದೆ. ಇನ್ನು ಪಿತೂರ್ದಾರರು ತಪ್ಪಿಸಿಕೊಂಡಿದ್ದಾರೆ. ಅದರ ಬಗ್ಗೆ ನಾನು ಮುಖ್ಯಮಂತ್ರಿ ಜೊತೆ ಸಾಕಷ್ಟು DGP ಜೊತೆ ಮಾತಾಡಿದ್ದೇನೆ. ನಾನು ಜಲೀಲ್ ಕರೋಪಾಡಿ ತಂದೆ ಜೊತೆ ನಾನು ಬೆಂಗಳೂರಲ್ಲಿ ಎಲ್ಲರ ಜೊತೆ ಕೂಡ ನಾನು ಹೋಗಿದ್ದೇನೆ. ಮೊನ್ನೆ ಅವನ ತಮ್ಮ ನಮ್ಮ ಪಕ್ಷದಿಂದ ವೋಟಿಗೆ ನಿಂತು ಪಂಚಾಯತ್ ಸದಸ್ಯನು ಕೂಡ ಆಗಿದ್ದಾನೆ. ನಮ್ಮ ತಂದೆ ನಮ್ಮ ತಾಲೂಕ್ ಪಂಚಾಯತ್ನ ಸದಸ್ಯರು ಕೂಡ ಹೌದು. ನಾವು ಅವರ ಎಲ್ಲ ಕೆಲಸ ಅವ್ರು ಏನು ಮಾಡ್ತಾರೆ ಅದರ ಪ್ರಯತ್ನದಲ್ಲಿ ನಾನು ಕೂಡ ಅವ್ರ ಜೊತೆ ಇರ್ತೇನೆ. ಬೆಂಗಳೂರಲ್ಲಿ ನಾನಿದ್ದಾಗ ಅವ್ರು ಬರ್ತಾರೆ, ನಾವು ಸಂಬಂಧಪಟ್ಟವರಲ್ಲಿ ನಾವು ಮಾತಾಡ್ತೀವಿ. ಆದ್ರೆ ಏನ್ ಮಾಡೋದು, ಇವರು ಕೆಲವು ಜನ ಪಿತೂರಿದಾರರು ಅವರು ತಪ್ಪಿಸ್ಕೊಂಡಿದ್ದಾರೆ, ಅವರು ಸಿಗ್ತಾ ಇಲ್ಲ. ಅವ್ರನ್ನ ಪತ್ತೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇಲ್ಲಿವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆ ಆಗಿರ್ತಕ್ಕಂಥ ಎಲ್ಲಾ ಪ್ರಕರಣ, ಅದು ಕಾರ್ತಿಕ್ ರಾಜ್, ಅದು ಮುಸ್ಲಿಮರು ಮಾಡಿದಂತ ಪ್ರಚಾರ ಮಾಡಿ ಕಡೆಗೆ ಅವರ ಮನೆಯವರೇ ಮಾಡಿದ್ದು. ಇವರೆಲ್ಲ ಪ್ರತಿಭಟನೆ ಮಾಡಿದ್ರು ಬಿಜೆಪಿಯವರು. ಬಿಜೆಪಿಯವರು ಪ್ರತಿಭಟನೆ ಮಾಡಿದ ಕಡೆಗೆ ನೋಡುವಾಗ ಅವ್ರ ಮನೆಯವರೇ ಕೊಲೆ ಮಾಡಿದ್ದು ಗೊತ್ತಾಯ್ತು. ಈ ತರ ಪ್ರತಿಯೊಂದು ಕೊಲೆ ಕೇಸಲ್ಲಿ ಪತ್ತೆ ನಮ್ಮ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು ಒಂದು ಪ್ರಕರಣ ಮಾತ್ರ ಬಾಕಿ ಇರ್ತಕ್ಕಂಥದ್ದು, ಮುಖ್ಯವಾಗಿರ್ತಕ್ಕಂಥದ್ದು ಈಗ ಇವನು ಶರತ್ ಕೊಲೆ ಪ್ರಕರಣ. ಅದು ಕೂಡ ಬೇಗದಲ್ಲಿ ನಾವು ಭೇದಿಸ್ತೇವೆ. ಯಾರು ತಪ್ಪಿತಸ್ಥರಿದ್ದಾರೆ, ಎರಡೂ ಸಂಘಟನೆಗಳು, ಎರಡು ಮತೀಯವಾದ ಸಂಘಟನೆಗಳು. ಈಗ ಮತೀಯವಾದ ಸಂಘಟನೆ ಅಂತ ಹೇಳಿದಾಗ ಒಂದು ನನಗೆ ಮಾತು ನೆನಪಾಗುತ್ತೆ. ಬಹುಸಂಖ್ಯಾತ ಮತೀಯವಾದವನ್ನು ನಾವು ವಿರೋಧ ಮಾಡ್ತೇವೆ, ಅಲ್ಪಸಂಖ್ಯಾತ ಮತೀಯವಾದವನ್ನು ವಿರೋಧ ಮಾಡ್ತೇವೆ. ಅಲ್ಪಸಂಖ್ಯಾತ ಮತೀಯವಾದಿ ಆದರೆ ಅವನ ಸಮುದಾಯಕ್ಕೆ ಅಪಾಯ ಅಂತೆ. ಒಬ್ಬ ತಪ್ಪು ಮಾಡಿದ್ರೆ ಇಡೀ ಸಮುದಾಯವನ್ನ ಉಲ್ಲೇಖ ಮಾಡಿ ಗೋಮಸೂತ್ರ ಅಂತ ಅವರು ಮಾತಾಡ್ತಾರೆ. ಬಹುಸಂಖ್ಯಾತ ಮತೀಯವಾದರೆ ದೇಶಕ್ಕೆ ಅಪಾಯ ಅಂತ ಹೇಳಿದ್ರೆ ನಾವು ಎಂಪಿಗಳು, MLAಗಳು, ಮಂತ್ರಿಗಳು, ಆಡಳಿತ ಯಂತ್ರ, ಪೊಲೀಸರು, ಪತ್ರಿಕೆಯವರು ಎಲ್ಲರೂ ಕೂಡ ಬಹುಸಂಖ್ಯಾತರೇ. ಗುಜರಾತ್ ಆಗುತ್ತೆ. ಮತೀಯವಾದಿ ಗುಜರಾತ್ನಲ್ಲಿ ನರಮೇಧ ಆಗಿದ್ದು ಯಾಕೆ? ಆಡಳಿತ ಯಂತ್ರ ಮತೀಯವಾದಿ ಅದು ತೊಂದರೆ ಆಗುತ್ತೆ. ಆ ಬಹುಸಂಖ್ಯಾತ ಮತೀಯವಾದ ಅದು ಬಹಳಷ್ಟು ಡೇಂಜರ್. ಅಲ್ಪಸಂಖ್ಯಾತ ಮತೀಯವಾದಿ ಆದ್ರೆ ಅವರ ಸಮುದಾಯಕ್ಕೆ ಅಪಾಯ, ಬಹುಸಂಖ್ಯಾತ ಮತೀಯವಾದಿ ಆದ್ರೆ ದೇಶಕ್ಕೆ ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಶಾರ್ಟ್ ಆಗಿ ನಾನು ಕೇಳ್ತಾ ಇರುವಂತದ್ದು, ನಾನು ಕೇಳಿದಂತ ಪ್ರಶ್ನೆಗೆ ರಮಾನಾಥ್ ರೈ ಉತ್ತರ ಕೊಡ್ಲಿಲ್ಲ. ಶರತ್ನ ಸಾವಿನ ಸಂದರ್ಭದಲ್ಲೇ ಇವರು ಶರತ್ನ ಸಾವಿನ ಸಮಯವನ್ನ ಮುಚ್ಚಿಟ್ಟು ಕಾಂಗ್ರೆಸ್ನ ಸಭೆಯನ್ನ ಮಾಡಿದ್ರು. ಯಾಕೆ? ಮೊದಲನೇದಾಗಿ. ಎರಡನೇದಾಗಿ, ಇಲ್ಲಿಯವರೆಗೆ ಶರತ್ತಿನ ಕೊಲೆ ಮಾಡಿದಂತ ವ್ಯಕ್ತಿಗಳನ್ನ ಯಾಕೆ ಬಂಧನ ಮಾಡಿಲ್ಲ? ಮೂರನೇದಾಗಿ, ಶರತ್ನ ಕೊಲೆ ಆದ ನಂತರವೂ ಸಹ ಬಿಜೆಪಿ ಸಂಘದ ಕಾರ್ಯಕರ್ತರ ಮನೆಗಳಿಗೆ ಹೋಗಿ ಇವರು ಹೆದರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆ? ಈ ಮೂರು ಪ್ರಶ್ನೆಗಳಿಗೆ ಇವರು ಉತ್ತರ ಕೊಡ್ಲಿ. ಇವತ್ತು ಇಡೀ ಇಷ್ಟೆಲ್ಲ ಸೌಹಾರ್ದಯುತವಾದಂತ ಸಮಾಜ ಮಂಗಳೂರು ಅಂತ ಹೇಳ್ತಾರೆ. ಮಂಗಳೂರಿನಲ್ಲಿ ಎಷ್ಟು ಜನ ಉಗ್ರವಾದಿಗಳು ಸಿಕ್ಕಿದ್ದಾರೆ, ಮಂಗಳೂರು ಹೇಗೆ ಸ್ಲೀಪಿಂಗ್ ಸೆಲ್ ಆಗಿದೆ, ಇಂಟರ್ನ್ಯಾಷನಲ್ ಟೆರರಿಸ್ಟ್ಗಳು ಇವತ್ತೇನೆ ಮಧ್ಯಾಹ್ನ 4 ಗಂಟೆಗೆ ಲಕ್ನೋನಲ್ಲಿ ಅಸೆಂಬ್ಲಿನಲ್ಲೇನೆ ಸಹ
ಬಾಂಬ್ ಹಾಕುವಂತ ಪ್ರಯತ್ನ ನೀವೀಗ ಲಕ್ನೋಗೆ ಹೋಗ್ಬೇಡಿ ದಯವಿಟ್ಟು. ನಡೆದಿದೆ. ಹೋಗ್ಬೇಡಿ. ನೀವು ಸೌತ್ ಕೆಂದಲ್ಲಿ ಏನು ಮಾತಾಡ್ತಿದ್ರಿ ಅದನ್ನು ನೋಡಿ. ಆಸ್ಪತ್ರೆಯಲ್ಲಿ ತೀರಿಕೊಂಡಿರಬಾರದು ಅಂತ ನಾನು ಕೇಳ್ತೀನಿ. ಆಸ್ಪತ್ರೆಯಲ್ಲಿ ತೀರಿಕೊಂಡಿರ್ತಕ್ಕಂತ ಪ್ರಕರಣ ಅದು ಆಸ್ಪತ್ರೆಗೆ ಸಂಬಂಧಪಟ್ಟದ್ದು, ನಮ್ಗೇನದು ಗೊತ್ತಿಲ್ಲ. ನಮಗೆ ಗೊತ್ತಿರ್ತಕ್ಕಂಥ ವಿಚಾರ ಅಲ್ಲ ಅದು, ಆಸ್ಪತ್ರೆಯವರು ಅದು ಆ ಆಸ್ಪತ್ರೆಗೆ ಗೊತ್ತಿರ್ತಕ್ಕಂಥ ವಿಚಾರ, ನಮಗೆ ಗೊತ್ತಿರ್ತಕ್ಕಂಥ ವಿಚಾರ ಅಲ್ಲ. ನಾವು ಹೇಳಿ. ಎಸ್ ರಮನಾಥ್ ರೈ ಅವರೇ, ಹಾಗೆ ಗೋ ಮಧುಸೂದನ್ ಅವರೇ, ಹಾಗೆ ರಮೇಶ್ ಬಾಬು ಅವರೇ, ಹಾಗೆ ವಾಸುದೇವ್ ಬೆಳೂರು ಇಷ್ಟೊತ್ತಿಗೆ ಚರ್ಚೆಯಲ್ಲಿ ಪಾಲ್ಗೊಂಡ್ರೆ ತಮ್ಮ ಧನ್ಯವಾದಗಳು. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9. ಡಾಕ್ಟರ್ ಪ್ರಭಾಕರ್ ಭಟ್ರನ್ನ ಏನಾದರೂ ಮುಟ್ಟಿದ್ರೆ ಇಡೀ ರಾಜ್ಯದಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ.